ನಿಬ್ಬ ನಿಬ್ಬಿ ಹೋಗ್ತಾರೆ ಓಯೋ ರೂಮು ಏನ್ ಮಾಡೋರೆ ಮಸ್ತ್ ರೂಮು ಇಲ್ಲಿ ಮತ್ತೆ ಯಾರು ಬಂದ ನೋಡ್ರಿ ಇಲ್ಲಿ ಹುಡುಗ ಇವ್ ಡ್ಯೂಟಿ ಬೇರೆ ರುಚಿ ಫೈನ್ ಚಾಪ್ಡ್ ಗಾರ್ಲಿಕ್ ತಿನ್ಬೇಕ ಈ ಕೆಲಸ ಹೇಳ್ರಿ ನಂಗೆ ಏ ಅಲ್ಲೋ ಇಲ್ಲಿ ತೋರಿಸಿಲ್ಲ ಎಲ್ಲಾರು ತೋರಿಸಿ ಈಗ ಏನಂತ ಏನೋ ಹಾಕ್ಬೇಕಿತ್ತು ನಾ ಈಗ ನೆನಪು ಏನ್ ಅದ ಮಾತಾಡ್ಬಿಡ್ತಾರೆ ಏನ್ರ ಒಂದು ಸ್ವಾಗತ ಮತ್ತು ಹೊಸ ಬ್ಲಾಗಿಗೆ. ಸೊ ಇವತ್ತು ನಾವು ನಮ್ಮ ಮನೆಯೊಳಗೆ ನಮ್ಮ ಸಂಸಾರ ಫುಲ್ ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿದ್ದೇನೆ. ಇಲ್ಲಿ ಕುಂತ ಪವಣ್ಣನವರು ಬಳ್ಳೊಳ್ಳಿ ಸುಳ್ಳಾತಾರ. 8 ವರ್ಷ ಆದ್ಮೇಲೆ ನಮ್ಮ ಕುಕಿಂಗ್ ವ್ಲಾಗ್ಸ್ ಬರೋದು. ಯಸ್, ಕಮೆಂಟ್ ಮಾಡ್ರಿ. ಈ ಸಲ ಅರಬಿ ಬೇರೆ ಹಾಕೊಂಡಿನಿ ನೋಡಿ. ಇಲ್ಲ ಸೇಮ್ ಅರಬಿ ಒಂದು 5 ಫುಡ್ ವ್ಲಾಗ್ ಮಾಡ್ಯಾನ, ನಾವು ಎಲ್ಲರೂ ಸೇಮ್ ಅರಬಿ ಅಂದ್ರ ಅವ ಹಾಕೊಂಡ, ನಾನು ದಕಾರ ಮಾಡಿಲ್ಲ. ಕಾರ್ತಿಕ್ ಅವರು ಭಾಂಡೆ ನೀರು ಬಾಳ ಶಾರ್ಟೇಜ್ ಐತ್ರಿ. ನಮ್ಮ ಅಪಾರ್ಟ್ಮೆಂಟ್ ನಮ್ಮ ಅಪಾರ್ಟ್ಮೆಂಟ್ ಷಷ್ಠಿ ಕಾಯಿಪಲ್ಲೆ ಹಚ್ಚಬೇಕೀಗ. ಕೆಲಸ ಮಾನಿಟರ್ ಮಾಡ್ಲಿಕ್ಕೆ ಇವತ್ತು ನಾವು ಏನ್ ಮಾಡ್ತೀವಿ ಅಂತಂದ್ರೆ ಚಿಕನ್ ಥರದ ಒಂದು ಐಟಮ್ ಮಾಡತ್ತೀವಿ. ಅಂದ್ರೆ ಇನ್ನು ಗೋಬಿ ಬಜ್ಜಿ ಮಾಡತ್ತೀವಿ. ಗೋಬಿ 65 ಗೋಬಿ ಅಲ್ಲ ಗೋಪಿ ಗೋಬಿ ಹಾ ಹೋಗು ಹಂಗ ಗೋಬಿ ನಿಮಗರ ಫ್ರೆಶ್ ಎದಕ್ ಮಾಡ್ಲಿಕ್ಕೆ ಹೇಳವಲ್ಲ ಎದಕ್ ಮಾಡತ್ತೀವಿ ಅಂದ್ರೆ ಜೊತೆ ನಾವು ಇಲ್ಲಿ ಪಲಾವ್ ಮಾಡತ್ತೀವಿ ಬೇರೆ. ಮತ್ತಂದ್ರೆ ಅಷ್ಟ ಸಾಕೀಗ. ಏನೇನದ ಅಂದ್ರೆ ಖರೆ ಅವೆಲ್ಲ ಇಲ್ಲ, ಲೈಮ್ ಜ್ಯೂಸ್ ಎಲ್ಲ ನಾವು ತೋರ್ಸಂಗಿಲ್ಲ. ಉಳ್ಳಾಗಡ್ಡಿ, ಆಲೂಗಡ್ಡಿ, ಒಂದು ಟಮಾಟಿ, ಬೀನ್ಸ್, ಇದು ವಟಾಣಿ, ಇದು ಕ್ಯಾರೆಟ್, ಕೊತ್ತಂಬರಿ ಐತಿ. ಇದನ್ನ ಮಿಕ್ಸಿ ಮಾಡ್ಕೋಬೇಕು, ಪೇಸ್ಟ್ ಮಾಡ್ಬೇಕು. ಹೆಂಗೆ ಮಾಡ್ಬೇಕೆಲ್ಲ ತೋರಿಸ್ತೀನಿ ಅಂತ. ಹಸಿಮೆಣ್ಸಿನ್ಕಾಯಿ ಫ್ರೆಶ್ ಇವು ಎಷ್ಟು ಹಾಕಿದ್ರು ಬೆಂಗಳೂರದಾಗಿನ ಖಾರ ಆಗಂಗಿಲ್ಲಪ್ಪ. ಆಮೇಲೆ ಬೆಳ್ಳುಳ್ಳಿ, ಜಿಂಜರ್ ಇದೆ, ಇಷ್ಟು ಅದಾವೆ. ಮಾಡೋಣ ಅಂತ ಈಗ. ಆಮೇಲೆ ಇಲ್ಲಿ ನಮ್ಮ ಕಡೆ ಸೋಯಾನು ಐತಿ, ಇದಾವೆ ಸೋಯಾನು ಹಾಕ್ತೀವಿ. ಕಾನ್ಶಿಯಸ್ ಆಗ್ತಾನೆ, ಇಲ್ಲಾಂದ್ರೆ ಇದಾಗ ಕಾನ್ಶಿಯಸ್ ಅಂತ. ಈಗ ಇಲ್ಲಿ ಇವ ಇದು ಮಾಡತ್ತಾನ, ಕೆಲಸ ಮಾಡ್ತಿದ್ರಿ ಫಸ್ಟ್. ಯಾಕೆ ಉಳ್ಳಾಗಡ್ಡೆ ಮಾಡಿ ಮಾಡಿ ಕಟ್ ಮಾಡ್ತಾನ ಪಟ ಪಟ ಹಕ್ಕ ಜೂಮ್ದಾಗ ಅದ ನನ್ನ ಅಲ್ಲಿ ಹಿಟ್ ಜಿನಕ್ಸಾದಳ ಆಕಿ. ನಾ ಅಂದೆ ಅಪ್ಪ ತಿನ್ರಿಪ್ಪ ಏನಾಗುತ್ತೆ. ನಾನಂದೆ ಹಿಟ್ ಜಾಡಿಸ್ಲಿತ್ತ ಜಾಡಿಸ್ಕೊಡಂಗ ಇದು ಬಿಚ್ಚು ಬಿಚ್ಚು ಅನ್ಸ್ಕೊಟ್ರೆ ತಿನ್ಕೊಂತಲ್ವ ಬಿಚ್ಚು. ಇವ್ದನ್ನ ಉದುರ್ಸಿಂಗ ಹಿಂಗ ಮೊದ್ಲು ನೆನ್ನಿಡ್ಬೇಕಿದ್ ಬಿಸಿನೀರಾಗ. ಅಲ್ಲ ಅಲ್ಲ ಫಸ್ಟ್ ಪೀಸ್ ಮಾಡಿ ಆಮೇಲೆ ಎಲ್ಲ ನೆನಕ್ ನಾ ಮಾಡ್ತೀನಿ ಅಂತ. ಕಾರ್ತಿಕ್ ಇದು ತಗೋ ಬಜ್ಜಿಗೆ ಹಾಕಿದ್ವಿ ಲಾಸ್ಟಿಗೆ. ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತ ನಮ್ಮ ಕಡೆ ಇನ್ನೊಂದು ಪ್ರಾಡಕ್ಟ್ ಬಂದೈತಿ. ಯಾರ್ದಂದ್ರೆ ಗ್ಯಾರೋದವ್ರದ್ದು. ಇದೇನಪ್ಪ ಅಂತಂದ್ರೆ ಸೊ ಇದು ಟೈರ್ ಇನ್ಫ್ಲೇಟರ್ ಐತಿ. ಅಂದ್ರೆ ನಿಮ್ ಗಾಡಿದ ಹವಾ ಐತಲ್ಲ ಹೋಗಿದ್ರೆ ಹಾಕೋಬಹುದು. ಸೊ ಇದು ಕಾರಿಗೂ ಯೂಸ್ ಮಾಡಬಹುದು, ನೀವು ಬೈಕಿಗೆ ಯೂಸ್ ಮಾಡಬಹುದು. ಬಟ್ ಇದು ಮೋಸ್ಟ್ ಪ್ರಿಫರೇಬಲಿ ನೀವು ಕಾರ್ ಒಳಗೆ ಲಾಂಗ್ ಡ್ರೈವ್ಸ್ ಹೊಂಟಿದ್ರೆ ಅಂದ್ರೆ ಎಲ್ಲರ ಲಾಂಗ್ ಟ್ರಿಪ್ಸ್ ಹೊಂಟಿದ್ರೆ ಅಂದ್ರೆ ಎಲ್ಲರ ಸಿಗಂಗಿಲ್ಲ, ಏನಾರ ಹವಾ ಹೋಗ್ತಿರ್ಬೋದು, ಪಂಚರ್ ಆಗಿರ್ಬೋದು, ಏನಾರ ಒಂದು ಎಮರ್ಜೆನ್ಸಿ ಸಿಚುವೇಷನ್ದಾಗ ಹೆಲ್ಪ್ ಆಕೈತಿ. ಇಷ್ಟು ಕಾಂಪ್ಯಾಕ್ಟ್ ಐತಿ, ಪೋರ್ಟೇಬಲ್ ಐತಿ, ಸೊ ಈಸಿ ಟು ಯೂಸ್ ಐತಿ. ಪ್ಯಾಕೇಜ್ ಒಳಗೆ ಏನೇನೈತೆ ಅಂತ ಎಲ್ಲ ತೋರಿಸ್ತಾನಂತ ಬರ್ರಿ. ಪ್ಯಾಕೇಜ್ ಒಳಗೆ ಏನೇನು ತೋರಿಸ್ತಾನಂತ ಸ್ಮಾಲ್ ಪೌಚ್ ಕೊಟ್ರ. ಸೊ ನಮಗೆ ಇಲ್ಲಿ ಯೂಸರ್ ಮ್ಯಾನುವಲ್ ಐತಿ, ಇದಿಷ್ಟು ಐತಿ. ಇದ್ರ ಸೈಡ್ ಇಡೋಣ ಫಸ್ಟ್. ಇಲ್ಲಿ ನಮ್ಮ ಕಡೆ ಏನೈತಿ, ಇದೊಂದು ಚಾರ್ಜಿಂಗ್ಸ್ ಅಂದ್ರೆ ಓಕೆ ಪವರ್ ಕಾರ್ಡ್ ಕೊಟ್ಟರೆ ಇದು ನಿಮ್ಗೆ ಪವರ್ ಸಾಕೆಟ್ಗೆ ನೀವು ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಇದ್ರ ಪಾಯಿಂಟ್. ಆಮೇಲೆ ಮತ್ತೇನೈತಿ ಇಲ್ಲೇ ಇನ್ನೊಂದು ಏನೈತೆ ಅಂದ್ರೆ ಇದು ಮೇನ್ ಇಂಪಾರ್ಟೆಂಟ್ ಥಿಂಗ್. ಸೊ ನಿಮ್ದು ಕಾರಿನ ಸಿಗರೇಟ್ ಪೌಡರ್ ಇರ್ತಲ್ಲ, ಸೊ ನಿಮ್ಮ ಚಾರ್ಜಿಂಗ್ ಕಾರಿಂದ 12 ವೋಲ್ಟೇಜ್ ಸಾಕೆಟ್, ಸೊ ಅದಕ್ಕೆ ಯೂಸ್ ಮಾಡ್ಬೋದು. ಇದಕ್ಕೆ ನಿಮ್ಗೆ ಇಲ್ಲಿ ಡಿಫ್ರೆನ್ಸ್ ಗೊತ್ತಾಕೈತೆ ನೋಡ್ರಿ. ಇದಕ್ಕೆ ಸ್ಕ್ವೇರಿಶ್ ಐತಿ, ಇದಕ್ಕೆ ರೌಂಡಿಶ್ ಐತಿ. ಅಂದ್ರೆ ಇದು ನಿಮ್ದು ಮೇನ್ ಪವರ್ ಸಪ್ಲೈಗೆ, ಇದು ನಿಮ್ಮ ಕಾರಿನ ಪವರ್ ಸಾಕೆಟ್ಗೆ. ಸೊ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಕೈತೆ. ಇಲ್ಲೇ ಮೇನ್ ಡಿವೈಸ್ ಬರ್ತೈತಿ. ಇದು ನಮ್ದು ಅಗಾರದ ಟೈರ್ ಇನ್ಫ್ಲೇಟರ್. ಸೊ ಇಷ್ಟ ಐತಿ, ಲೈಟ್ ವೇಟ್ ಐತಿ, ಭಾಳ ಹೆವಿ ಅಂತ ಇಲ್ಲ. ಎಷ್ಟು ಕೊಂಡಿರ್ತಾವೆ ಭಾಳ ಹೆವಿ ಇರ್ತಾವೆ. ಆಮೇಲೆ ನಮ್ಗೆ ಇಲ್ಲಿ ಟಾರ್ಚ್ ಕೊಟ್ರ, ನಿಮ್ದು ಏನಾದರೂ ರಾತ್ರಿ ಕಂಡೀಷನ್ ಒಳಗೆ ಫ್ಲಾಶ್ ಈ ಸೆಂಟರ್ ಲೈಟ್ ಬೇಕಂದ್ರೆ ಅದನ್ನ ಯೂಸ್ ಮಾಡ್ಕೋಬಹುದು. ಇದೊಂದು ಸ್ಮಾಲ್ ಡಿಸ್ಪ್ಲೇ ಕೊಟ್ರ, ನೀವು ಆರಾಮ್ಸೆ ಸೆಟ್ ಮಾಡ್ಕೋಬಹುದು. ಪವರ್ ಆನ್ ಐತಿ, ನಿಮ್ದು PSI ಎಲ್ಲ ಸೆಟ್ ಮಾಡ್ಕೋಬಹುದು. ಎಲ್ಲ ತೋರಿಸ್ತಾನೆ ನಿಮ್ಗೆ. ಇದು ನಿಮ್ಮ ಮೇನ್ ನಾಸಲ್. ಈ ರೀತಿ ನೀವು ಲಾಕ್ ಕೀಕ್ ಮಾಡೋದು ಮೆಕಾನಿಸಮ್ ಐತಿದೆ. ಫುಲ್ ಫ್ಲೆಕ್ಸಿಬಲ್ ಐತೆ ಇದು. ಆಮೇಲೆ ಈ ರೀತಿ ನೀವು ಹೋಲ್ಡ್ ಮಾಡ್ಬೋದು, ಕ್ಯಾರಿ ಮಾಡ್ಬೋದು. ಇಲ್ಲಿ ಮಾರ್ಕಿಂಗ್ ಕೊಟ್ಬಿಟ್ರೆ ಇಲ್ಲಿ ನಿಮ್ಮ ಕಾರಿಂದ ಇಲ್ಲಿ ನಿಮ್ದು ಪವರ್ ಸಾಕೆಟ್ ಇದೆ ಮೇನ್. ನಿಮ್ಮ ಕಾರ್ ಒಳಗೆ ಇಲ್ಲಿ 12 ವೋಲ್ಟ್ ಸಾಕೆಟ್ ಇರ್ತೈತೆ ನೋಡ್ರಿ, ಇದು ಚಾರ್ಜಿಂಗ್ ಸಾಕೆಟ್.
ಕನೆಕ್ಷನ್ ಅಂತ ಮಾಡೀನಿ ಎಷ್ಟು ಲೆಂತ್ ಐತಿ ತೋರಿಸ್ತಾನಂತೆ ಯಾಕಂದ್ರೆ ನಾಲ್ಕು ಗಾಲಿ ತನಾರ ನಿಮ್ಗೆ ಅಟ್ಲೀಸ್ಟ್ ಆಕ್ಸೆಸ್ ಇರಬೇಕು ವೈರಿಂದ ಆಮೇಲೆ ಈ ಕಡೆ ಹೋಗುದು ಆ ಕಡೆ ಹೋಗುದು ಆ ವಿಂಡೋ ಇಲ್ಲಿ ತಗೊಂಡ್ರೆ ಇದು ಬಹಳ ಲೈಟ್ ಐತಿ ಅಮಿತ ನಾ ಹಿಡಿದಿದ್ದ ಅತಿ ಬರ ಲೈಟ್ ಐತಿ ಅಂತ ಕನೆಕ್ಷನ್ ಮಾಡಿದ ತಕ್ಷಣ ನೀವು ಕೀ ಇಗ್ನಿಷನ್ ಕೀ ಆನ್ ಮಾಡ್ಬೇಕು ಆನ್ ಮಾಡಿದ ತಕ್ಷಣ ಇದು ಡಿಸ್ಪ್ಲೇ ಬರ್ತೈತಿ ಸೊ ನೀವು ಇಲ್ಲೇ ನೀವು PS ಸೆಟ್ ಮಾಡ್ಕೊಂಡು 42 43 44 ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಇಡ್ಬೋದು ನಿಮ್ದು ಏನೈತಲ್ಲ ಇದು ನಾಸಲ್ ಸೊ ಇದು ನಾಸಲ್ನ ಇದಕ್ಕೆ ಕನೆಕ್ಟ್ ಮಾಡ್ಬೋದು ಸೊ ಈ ಕನೆಕ್ಟ್ ಮಾಡಿ ಇಲ್ಲೇ ಜಸ್ಟ್ ಬರೀ ಸ್ಟಾರ್ಟ್ ನೀವೇ ಸೆಟ್ ಮಾಡಿರ್ತಾರಲ್ಲ ಸೆಟ್ ಮಾಡಿದ್ದು ಏರ್ ಫಿಲ್ ಆದ ತಕ್ಷಣ ಆಟೋಮೆಟಿಕ್ಲಿ ಕಟ್ ಆಫ್ ಆಗ್ಬಿಡ್ತೈತಿ ಸೊ ಇದ್ರ ಜೊತೆಗೆ ನಮಗೆ ಇದಂತೂ ನಾಸಲ್ ಆತ ನೀವು ಇಲ್ಲಿ ಹಿಂಗೆ ಲಾಕ್ ಮಾಡ್ತೀರಿ ಅನ್ಲಾಕ್ ಮಾಡ್ತೀರಿ ಇದೆ ಆಮೇಲೆ ನೀವು ಇದನ್ನು ಹಾಕಬೇಕು ಈ ನಾಸಲ್ ಜೊತೆ ಇದೇನೈತಲ್ಲ ಇದ್ರ ಜೊತೆ ನಿಮ್ಗೆ ಏನಾದರೂ ಬೇರೆದು ನಾಸಲ್ಸು ಬೇಕಂತಂದ್ರೆ ಇದ್ರಾಗ ಕೊಟ್ಟಾರ ನೋಡ್ರಿ ಇದ್ರಾಗ ಡಿಫ್ರೆಂಟ್ ನಾಸಲ್ಸ್ ಅದಾವ ಇಲ್ಲಿ ಈಗ ನಿಮ್ಗೆ ವಾಲಿಬಾಲ್ ಏನಾರ ನಿಮ್ಮ ಕ್ಯಾಂಪಿಂಗ್ ಸಾಮಾನು ಅದೆಲ್ಲ ಐತಂದ್ರೆ ಅದ್ರಾಗ ಯೂಸ್ ಮಾಡ್ಬೋದು ಆಮೇಲೆ ಇಲ್ಲಿ ಫ್ಯೂಸು ಕೊಟ್ಟಾರ ಇನ್ ಕೇಸ್ ಆಫ್ ಅದ್ರೊಳಗೆ ಒಂದು ಫ್ಯೂಸ್ ಐತಿ ಏನಾದರೂ ಎಲೆಕ್ಟ್ರಿಕಲ್ ಸರ್ಕಿಟ್ ಏನಾದರೂ ಶಾರ್ಟ್ ಸರ್ಕಿಟ್ ಆತಂದ್ರೆ ಎದಕ್ಕೂ ಗಾಡಿಗೆ ಎಫೆಕ್ಟ್ ಆಗಬಾರ್ದು ಇದಕ್ಕೂ ಎಫೆಕ್ಟ್ ಆಗಬಾರ್ದು ಅಂತ ಒಂದು ಫ್ಯೂಸ್ ಕೊಟ್ಟಾರ ಇದೊಂದು ನಾಸಲ್ ಇದು ನಿಮ್ದು ಕ್ಯಾಂಪಿಂಗ್ ಸಾಮಾನಿಗೆ ಇದು ನಿಮ್ದು ವಾಲಿಬಾಲ್ ಸ್ಪೋರ್ಟ್ಸ್ ಏನಾರ ಇದ್ರೆ ಅದಕ್ಕೆ ಯೂಸ್ ಮಾಡ್ಕೋಬೋದು ಇಲ್ಲ ಕರ್ಬೇವು ಫ್ರೆಶ್ ಇವಿಷ್ಟು ಸೇರಿ 30 ರೂಪಾಯಿ ತೊಗೊಂಡೆ ಸೆಕ್ಸಿ ಇಲ್ಲ ಇದು ಫ್ರೀದಾಗ ತೊಗೊಂಡು ಬೇರೆ ಪುದೀನ ಕೊತ್ತಂಬರಿ ಈಗ ಮಿಕ್ಸ್ಚರ್ ಮಾಡ್ಕೊಳಕ್ಕೆ ಏನು ಬೇಕು ಅಂತಂದ್ರೆ ಇವು ಮೆಣಸಿನ್ಕಾಯಿ ಬೇಕು ಮೆಣಸಿನ್ಕಾಯಿ ಮಸಾಲ ಇವಿಷ್ಟು ಹಾಕಬೇಕು ಇದೊಂದು ಹಾಕ್ಬೇಕು ಬರೀ ಅಡಿಗೆ ಒಗ್ಗರಣೆ ಹಾಕಾವ ಅಷ್ಟೇ ನೀ ಉಳಿದದೆಲ್ಲ ನಾವ್ ಮಾಡ್ಕೊಳ್ಬೇಕು ಆಮೇಲೆ ನಾವ್ ಮಾಡಿದ ಮ್ಯಾನೇಜಿಂಗ್ ನಾನೇನಿಲ್ಲ ಪುಲಾವ್ ಮಾಡಿದ್ ನೋಡ್ರಿ ನಾವು ಹಂಗೇನಿಲ್ಲ ಬಿಹೈಂಡ್ ದ ಸೀನ್ಸ್ ಬೇರೆ ನಮ್ ಎಫರ್ಟ್ ಗೈಸ್ ನೋಡ್ರಿ ಹೆಂಗ್ ಕೆಲಸ ಮಾಡ್ತಾರೆ ನಮ್ ಎಫರ್ಟ್ ತೋರ್ಸಲ್ಲ ನಮ್ ಎಫರ್ಟ್ ತೋರ್ಸಲ್ಲ ಮನಿಗೆ ಅಂತ ಹೇಳಿ ನನಗೆ ಕರ್ದಿಲ್ಲ ಹಿಟ್ಟು ಚಾಳಸಕ್ಕೆ ಹೌಸ್ ಪಾರ್ಟಿ ಮಾಡೋಣ ಹೌಸ್ ಪಾರ್ಟಿ ಕೇಳಿದೆ ಇದು ಕೊಟ್ಟನ ನೋಡಿ ಸೋಸು ಕೊಟ್ಟನ ಅಲ್ಲ ಏನ್ ಪ್ಲಾನ್ ಆಗಿತ್ತು ಅಂದ್ರೆ ಪಲಾವ್ ಆಕರ್ಷಣೆ ಮಾಡ್ತಾನ ಬಜ್ಜಿ ನಾ ಮಾಡ್ತಾನ ಅಂತ ಈ ಪ್ಲಾನ್ ಚೇಂಜ್ ಆಗ್ಬಿಡೈತೆ ಹೆಚ್ಚದೆಲ್ಲ ನಾವ್ ಮಾಡ್ಬೇಕು ಬರೀ ಅಡಿಗೆಲ್ಲ ಮ್ಯಾನೇಜ್ ಮಾಡತ್ತೀನಿ ಮಶ್ರೂಮ್ ಮಾಡ್ಬಿಡು ತೊಗೊಂಬರ್ತೀನಿ ಪೆಪ್ಪರ್ ಮಶ್ರೂಮ್ ಫುಲ್ ಸ್ನ್ಯಾಕ್ಸಿ ಮಾಡ್ಬೋದು ಜೆಪ್ಟೋ ಮಾಡ್ರಿ ಪಟ್ನ ನಾ ಮಾಡ್ತೀನಿ ಮಾಡ್ಬೋದು ಪೆಪ್ಪರ್ ಮಶ್ರೂಮ್ ಏ, ನೀ- ಮಶ್ರೂಮ್ ತರಿಸಿ ಮಶ್ರೂಮ್ ಕಬಾಬ್ ಮಾಡೋಣ ಅಂತ ಕಬಾಬ್ ಬೇಡ ಅದು ಏ ಬೇಡ ಏ ಅದ ನಿನ್ನ ಮಾಡು ಬಟರ್ ಗಾರ್ಲಿಕ್ ಬೇಕು ಅದ ಏನ್ ಬೇಡ ಬಜ್ಜಿ ಮಾಡೋಣ ಸಟ್ಟ ಮಸ್ತ್ ಸುಲಿಬೇಕಾಗಿತ್ತು ಏನ್ ಗಾರ್ಲಿಕ್ ಬಿಡು ಹಂಗ ಮಶ್ರೂಮ್ ಕಡೆ ತಿಂತೀನಿ ಬಟ್ ಲಾಸ್ಟ್ ಟೈಮ್ ನಾನು ಕೊಡ್ತೀನಿ ಅದು ಮಾಡು ನಾನು ಹೋದ್ಸಲ ಸಿಗ್ಲಿಲ್ಲ ಅದು ಹೌದಾ ನೀವು ಬರೇ ಬಿಸಿ ಇದ್ರಿ ಬೇರೆ ಕಡೆ ಈಗ ಕಡ್ದು ಬಿಡ್ಲೇ ನಾನು ಅವನಿಗೆ ಇನ್ನೊಂದ್ ಚಾಕು ಐತಿ ಐತೆ ಸಾಕು ಅವ್ನು ಪವನ್ ಚಾಕು ಐತೆ ತಡಿ ನಮ್ಮ ಮನ್ಯಾಗ 1000 ಚಾಕು ಅದಾವು ಹೆಚ್ಚು ಒಬ್ರ ಅದಾರ ಆದ್ರೆ ಅವ್ರು ಫೋನ್ ಹಚ್ಚಿದ್ರು ಪವನ ಅದು ಹೇಳಿದೆ ನಾನು ಫೋನ್ ಹೆಚ್ಚು ಬೇಡ ಇಲ್ಲ ಇಲ್ಲ ಯಾವ ನಂಬರ್ ಕೊಟ್ಟಿದ್ದಿ ನಾ ನಂಬರ್ ಕೊಟ್ಟಿಲ್ಲ ನೀ ಹೇಳಿನಿ ಅಲ್ಲ ಪೇಸ್ಟ್ ಮಾಡಬಾರ್ದು ಹಿಂಗ ಇದನ್ನ ಮಾಡಿದ್ರ ಮ್ಯಾಗ ಒತ್ತು ಫಸ್ಟ್ ಬಜೆಟ್ ಅದನ್ನ ಎದಕ್ ಬೇಕೈತ ಜಿಂಜಗಾರ ಪೇಸ್ಟ್ ಐತೆ ಪೇಸ್ಟ್ ಇಲ್ಲ ನಾ ಮಾಡ್ತಾನೆ ಗೊತ್ತ ಐಡಿಯಾ ನಾಕ್ತಾ ಇಲ್ಲ ಕಡಿಮೆ ತಗೊಂತ ನಾನು ಮೂವಿ ಮಾಡದವನು ಪರಿಚಯ ಇಲ್ಲ. ತಗೊಂಡು ಇದನ್ನ ಇದ್ರಾಗ ಒಂದು ಸ್ವಲ್ಪ ಹಾಕ್ಬೋದು ಎರಡು ಮೊನ್ನೆ 3 ನಮ್ಮ ಮನೆಗೆ ಇಲ್ಲಿ ನಮ್ಮ ಮಮ್ಮಿಗೆ ಫೋನ್ ಹಚ್ಚಿ ತೊಗೊಂಡಿದ್ದೆ ಚಿಲ್ಲಿ ಕೊತ್ತಂಬರಿ ಚಕ್ಕೆ ಲವಂಗ ಪೆಪ್ಪರ್ ಸ್ಟಾರ್ ಎಲ್ಲ ಹಾಕಿವಲ್ಲ ಕೊತ್ತಂಬರಿ ಒಂದು ಹಾಕ್ಬೇಕು ಪುದೀನ ಒಂದು ಸ್ವಲ್ಪ ಹಾಕ್ಬೇಕು ಅಷ್ಟೇ ಮಾಡ ಇಷ್ಟ್ ರಗಡ ಇಷ್ಟು ಮಾಡ್ಬಿಡೆ ಇಷ್ಟು ಮಾಡ್ಬಿಡೆ ಎಷ್ಟ್ ಬೇಕು ಹೇಳ ಇಲ್ಲಿ ಸಣ್ಣ ಎತ್ತ ಸ್ವಲ್ಪ ಹಿಂಗ್ ಮಾಡಿದ್ರೆ ಏನೈತದ ಇಷ್ಟ್ ಬೇಕಾ ಹಿಟ್ಟು ಹೌದ್ ಮತ್ತ ಅಲ್ಲ ಮಾಡಿಟ್ಬಿಡೆ ಅಲ್ಲ ಮಾಡಿಟ್ಬಿಡ ನಾತೇನಿ ಮಾಡಿಟ್ಬಿಡೆ ಹಾ ಹಿಂಗ ಹಿಂಗ್ ಕಿತ್ ಇದ್ರಾಗ ಹಾಕ್ಬೇಡ ಅವನ ನೋಡಾಕ ಸುಮ್ಮನೆ ಇದ್ರಾಗ ಇಡು. ಹೊಳ್ಳಿ ಇಲ್ಲ ಇಲ್ಲ ಹಾಕಿ ನಡೀತ ಅಲ್ಲ ಅಂದ್ರೆ ಏನು ಆಮೇಲೆ ಸಾಕು ಇರ್ಬೇಕು ಮಾಡಿ ಹಾಕಿ ನೀ ಹಾಕಿ ಫುಲ್ ಎಷ್ಟು ಹಾಕದ ಅಷ್ಟು ಮಾಡಿ ಇವ್ಕ್ ಮೇಲೆ ಮಾಡ ಹೆಂಗಿದ್ರು ನನಗೆ ಝೊಮ್ಯಾಟೊ ಬಾಣ ಹಾಕ್ಬಿಟ್ರ ಅಲ್ಲ ಅದನ್ನ ನೋಡಿದ್ರೆ ಝೊಮ್ಯಾಟೊ ಕೇಳತ್ತಾರ ನಿನ್ನ ಖಾರದವ ಏನಂತೀವಿ ಹೌದು ಅವಾಗಿಂದ ಅವಾಗ ಫೋಟೋ ಹೊಡೆದ ಎಡಿಟ್ ಆಗ್ಬಿಡ್ತಾವ ಫೋಟೋ ನಮ್ಮ ಅಲ್ಲಿ ಇವೆಂಟ್ದಾಗ ಸದ್ಯಕ್ಕೆ ಫೋಟೋ ಹೊಡೆದಿಲ್ಲವ ಮಿಕ್ಸಿ ಮಾಡಾಕ ಇನ್ನೊಂದು ಸರ್ ಕಾರದ ಈಗ ತಗದು ಕಾರ ಅಲ್ಲ ಇವ್ ಮೂರ ಆಮೇಲೆ ಹಂಗ ಇಲ್ಲ ಅಂತ ಖಾರ ಅಲ್ಲ ನೀರೊಂದಿಲ್ಲ ಈಗ ಇದಕ್ ನೀವು ಈ ಮನಿ ಬಿಟ್ಟಿರ್ಲ ನಿಮಗ ಇಷ್ಟ ಆಗ್ಬಿಟ್ಟಾದ್ರೆ ಏನ ತಡ್ಕೊಂಡು ಮಾರ ಈಗ ತಡ್ಕಣ ಕೆಪಾಸಿಟಿ ಬಂದ್ಬಿಡತ್ತೆ ಈಗ ಏನೇನು ಕ್ವಾಂಟಿಟಿ ಕೊಡತ್ತಾರ ನೋಡ್ರಿ ಎಲ್ಲ ಕಲಿಬೇಕು
ಕಲಿಬೇಕು ನೀರು ನಮ್ಮ ಊರಾಗ ಹೆಂಗ್ ಚಲ್ತಾರ ಗೊತ್ತಾನೆ 3 ತಿಂಗಳಿಂದ ನೀರ್ ಇರ್ಲಾರ್ದ ಮುದೋಕ್ ಹೋದ್ನಲ್ಲ ನೀರ್ ಹೆಂಗ್ ಉರ್ಸಾಕ್ ಗುರ್ತೇನ ಅದ ಮೈಂಡ್ ಸೆಟ್ ನಾಗ ಇದೀನಿ ಹೌದು ಮತ್ತೆ ನಾನು ಬೆಳಗಾವಿ ಹೋದ್ಮೇಲೆ ಯಾವನಾರ ಒಬ್ಬನಾರ ನೀರು ತಗೊಂಡ್ ಅಂತೇಳಿ ಎತ್ತಂಡ ಒಳಗ ಬೆಳಗಾವಿಗೆ ಹೋದಾಗ ಅಲ್ಲಿ ಒಂದ್ ನಳ ಚಾಲು ಇತ್ತು ಹೋಗ್ ಬಂದ್ ಮಾಡಿದ್ನ ರೋಡ್ ಮೇಲೆ ಹೌದು ಕಟ್ ಮಾಡ್ರಿ ಸೇವ್ ವಾಟರ್ ಡ್ರಿಂಕ್ ಚಾಕು ಮಂಡಾಗ್ಯದ ಅಷ್ಟೇ ನಿಮಗ್ ಕಟ್ ಮಾಡಿಸೋದಿತ್ತಂದ್ರ ನಿಮ್ ಚಾಕು ನೀವೇ ತರ್ಬೇಕು ಅವ್ನ ಕಡೆ ಅಲೆಕ್ಸಾ ಸ್ಟಾಪ್ ಪೀಲರ್ ಅದಕ್ಕೆ ಆ ಬಳ್ಳೊಳ್ಳಿಗೆ ಇದು ಮ್ಯಾಚ್ ಆಗಬೇಕು ನೋಡು ತಾನ ಅದು ಶಾರ್ಪ್ ಆಗಲ್ಲ ರೇಟ್ಸ್ ತಗೊಂಡ ಅವ್ರು ಕೈ ಉಸಾರೆ ಬಂದ ಗರ್ ಗರ್ ಅಂತ ಬಿಟ್ಬಿಡೋದು ಸೃಷ್ಟಿ ಏನೇನು ಚಿಲ್ಲಿ ಪೇಸ್ಟ್ ಮಸಾಲಾ ಪೇಸ್ಟ್ ಹೆಂಗೈತಿ ಫ್ಲೇವರ್ ಪ್ಲೇಟ್ ಮಸ್ತ್ ಕಾಣತ್ತಾನೆ ಇದೆ ಸೆಕ್ಸಿ ಯಸ್ ಹಿಂಗೆ ಇದು ಎಗ್ ರೈಸ್ ಒಳಗದು ಹಿಂಗೆ ಹಾಕಿರ್ತಾರ ಉಡನಿಂದ ಇದಲ್ಲ ಚಾಪಿಂಗ್ ಬೋರ್ಡ್ ಡನ್ ಹೌದು ಅದೇ ಯೂಸ್ ಮಾಡ್ಬೇಕು ಇದು ಮಾಡ್ಬಾರ್ದು ಇದು ಮೈಕ್ರೋ ಫೈಬರ್ ಇದ್ದಲ್ಲ ಹೋಗ್ತಾವ ಬಟ್ ಈಗ ಬಜೆಟ್ ಇಲ್ಲ ಅಷ್ಟೇ ಸೊ ಅದೇ ಅಡ್ಜಸ್ಟ್ ಮಾಡತ್ತೀವಿ ಇಲ್ಲ ನೆಕ್ಸ್ಟ್ ಟೈಮ್ ಬೆಂಗಳೂರಿಗೆ ಬರೋ ಮುಂದೆ ನಾನು ಶಾಪಿಂಗ್ ಮಾಡ್ತಾ ಇರ್ತಿಲ್ಲ ಆರ್ಡರ್ ಮಾಡೋದಂತ ಇಲ್ಲಾಂದ್ರೆ ಯಾರೇ ವಿಡಿಯೋ ನೋಡ್ಲಿಕ್ಕೆ ಆಕಾಶದ ಮೇಲೆ ಪ್ರೀತಿ ಇತ್ತು ಅಂತಂದ್ರೆ ಅವ್ನ ಮನೆಗೆ ಉತ್ರಳ್ಳಿ ಉಡನ್ ಉತ್ರಳ್ಳಿ ನೋಡಪ್ಪ ಅಡ್ರೆಸ್ ಯಾರು ಕೇಳಿದ್ರು ಹೇಳ್ತಾರೆ ಫುಲ್ ಅಡ್ರೆಸ್ಸಿಗೆ ನನ್ನ DM ಮಾಡ್ರಿ ಕಳಿಸ್ತೀನಿ ಸಣ್ಣ ನಾರ್ಮಲ್ ಅಲ್ಲ ಇದೇನು ಹೊಲಸ್ತೀರಿ ನೀವು ಆಕಾಶ ಇರ್ಲಿಲ್ಲ ಅಂತೇಳಿ ಎಲ್ಲ ಝೊಮ್ಯಾಟೊ ಸ್ವಿಗ್ಗಿ ನಮ್ದು ಕರೆ ಝೆಪ್ಟೋನು ಮಾಡಂಗಿಲ್ಲ ಅವರು ಡೈರೆಕ್ಟ್ ಝೊಮ್ಯಾಟೋನ ದೇವರು ಸ್ವಲ್ಪ ಟೈಮ್ ಕೊಟ್ಟಾನ ಮನ್ಯಾಗ ಮಾಡ್ಕೊಂಡು ತಿನ್ಬೇಕು ಅಂದ್ರೆ ರುಚಿಕರವಾದ ಹೊರಗೆ ಏನ್ ಸಿಗಂಗಿಲ್ಲ ಅಂತ ಹೇಳಂಗಿಲ್ಲ ಬಟ್ ಏನಿಲ್ಲ ನಾವು ಮಾಡ್ಕೊಂಡು ತಿನ್ನೋದ ಖುಷಿ ನಮ್ದೇನ ಇಟ್ಟೆಲ್ಲ ಮಾಡಿ ಮತ್ತೆ ತೊಳೆದಿಡ್ಬೇಕು ನಾವು ಕಾರ್ತಿಕ್ ನಿನ್ನೇನು ಕಾರ್ತಿಕ್ ಕೊಡೋಣ ನಾನು ಇವತ್ತು ಕಾರ್ತಿಕ್ ಕೊಡೋಣ ಕರೆಕ್ಟ್ ಕ್ರೆಡಿಟ್ ಬೇಕಿತ್ತು ನನಗೆ ಇದು ಕಣ್ಣು ನಾನು ಅದು ಮಿಕ್ಸಿ ಮಾಡಿದ್ದ ಪೇಸ್ಟ್ ಎಲ್ಲ ಐತಂದ್ರೆ ಇಲ್ಲ ಐತೆ ನೋಡ್ರಿ ಮಸಾಲೆ ಗಿಸಾಲ ಹಾಕಿದ್ದಾನ ಹಸಿಮೆಣ್ಸಿನ್ಕಾಯಿ ಹಿಂಗೆ ಆಗ್ಬೇಕದು ನಾಟ್ ಟೂ ಜಿನುಗು ಆಗ್ಬಾರ್ದು ಹಿಂಗೆ ಹೇಳ್ರಿ ಇದು ಫ್ಲೇವರ್ ಹೋಗ್ಬಾರ್ದು ಅಂತೇಳಿ ಹಿಂಗೆ ಮುಚ್ಚಿಟ್ಟೀನಿ ಇವು ಹಂಗೆ ರಾ ಸ್ಪೈಸಸ್ ಇದೊಂದು ಹಾಕ್ಬೇಕು ಮೆಣಸಿನ್ಕಾಯಿ ಹಂಗೆ ಇಟ್ಟೀನಿ ಎಲ್ಲಿ ಬಿಡಾಕ ಇದಾಗಿಲ್ಲಾರ್ದಕ್ಕೆ ಇಲ್ಲಿ ಹೇಳೋಣ ಕಾನ್ಫ್ಲವರ್ ಬೇಕು ನಮಗೆ ಇದು ಕಡ್ಲಿ ಹಿಟ್ಟಕ್ಕಿ ಮಾಡಿಟ್ಟಾಳ ಕಡ್ಲಿ ಹಿಟ್ಟನ್ನು ನಾವು ಏನು ಮಾಡ್ಬೇಕಂದ್ರೆ ಇದನ್ನು ಇದ್ರಾಗ ಎಣ್ಣೆ ಇಡಬೇಕಲ್ಲ ನಾವು ಈಗ ಹೌದು ಇದ್ರಾಗ ನಮ್ಮ ಕರಿಯವ್ರೆ ಬೇರೆದ್ರಾಗ ನಾವು ಮಾಡ್ತೀವಿ ಈಗ ಹಾಂ ಇದ್ರಾಗ ನಾವು ಬಜ್ಜಿ ಕಲಿಸೋದು ಸೊ ಸೈಡಿಗೆ ಇಡೋಣ ಅಂತಿಲ್ಲ ಬೆಳ್ಳುಳ್ಳಿ ಆಗೈತಿ ಇಲ್ಲಿ ಬಟಾಣಿ ಅದಾವ ಇಲ್ಲೇ ತೋರಿಸ್ಬಿಡ್ತೀನಿ ನೋಡ್ರಿ ಮಸ್ತ್ ಹೆಚ್ಚು ಕರ್ದಕ್ಕೆ ಥ್ಯಾಂಕ್ ಯು ಇಲ್ಲೇ ಗಜ್ರಿ ಇವು ಟಮಾಟಿ ಉಳ್ಳಾಗಡ್ಡಿ ಗೋಬಿ ಇದು ಬೆಳ್ಳುಳ್ಳಿ ಜಿಂಜರ್ ಇನ್ನೂ ಸ್ವಲ್ಪ ಹಾಕ್ತೇನೆ ಬೇಡ ಇಕ್ವೇಶನ್ ಕರೆಕ್ಟ್ ಐತೆ ಅಂತಿ ಇಲ್ಲ ಇನ್ನೂ ಸ್ವಲ್ಪ ಆಗ್ಬೇಕು ಹಾಂ ಸ್ವಲ್ಪ ಜಿಂಜರ್ ಹಾಕಷ್ಟೇ ಸರ್ ಇಲ್ಲಿ ಹತ್ತಾವ ನಾವು ಇವು ಬೀನ್ಸ್ ಒಂದು ಮಾಡೋಣ ಮೆಣಸಿನ್ಕಾಯಿ ಒಂದು ಮಾಡೋಣ ಬಟಾಣಿ ಆಲೂಗಡ್ಡೆ ಅಂತ ಆಗ್ಬೇಕು ಆಲೂಗಡ್ಡೆ ಎರಡೇ ಹಚ್ಚಿಬಿಡು ಇವು ಹೆಂಗೆ ಇದು ಪಲಾವ್ ಇಲ್ಲ ಪಲಾವಿಗೆ ಎರಡು ಹೆಚ್ಚು ಅಲ್ಲ ನಿಂಗೆ ಯಾವ್ದು ದೊಡ್ಡ ಇದ್ದಿದ್ದು ನಿಮ್ಗೆ ಯಾವ ಅಂಕೋ ಇವು ಬೇಕಾ ಸಣ್ಣ ಇದ್ದಿದ್ದು ಇದಕ್ಕೆ ಹಚ್ಬಿಡು ಅಲ್ಲ ಸಣ್ಣ ಇದ್ದಿದ್ದು ಪಲಾವ್ಗೆ ಹಚ್ಬಿಡೆ ದೊಡ್ಡ ಇದ್ದಿದ್ದು ಇದಕ್ಕೆ ಆಮೇಲೆ ಸ್ವಲ್ಪ ಸೋಯಾನ ಹಾಕತ್ತೀವಿ ಆಮೇಲೆ ಕೊತ್ತಂಬರಿ ಅಂತೂ ಹಾಕತ್ತೀವಿ ಇಷ್ಟ ಅದು ಫ್ರೆಶ್ ಬಟಾಣಿ ತೊಗೊಂಡೆ ಬೈದೇವೆ ಆಮೇಲೆ ಇಲ್ಲೇ ಇದನ್ನು ಸ್ವಲ್ಪ ಅರ್ಶಿನ ಹಾಕ್ಬೇಕು ಇದಕ್ಕೆ ಅರ್ಶಿನ ಹಾಕಿ ಕುದಿಯಾಕಿಡ್ಬೇಕು ಸ್ವಲ್ಪ ಬೆಳ್ಳುಳ್ಳಿ ಅದಾವ ಮೆಣಸಿನ್ಕಾಯಿ ಅದಾವ ಇಲ್ಲೇ ಪಲಾವಿಗೆ ಈಗ ಬ್ಲಾಗರ್ಸ್ ಬಂದ್ಬಿಡ್ತಾರ ಅದ ಹೆಂಗಂದ್ರೆ ಫುಡ್ ಅಡಿಗೆ ಬಂಡಿ ಅಂಗಡಿ ಗೊತ್ತಾನೆ ಹಂಗ್ ಫೀಲ್ ಆಗತ್ತೆ ಹೆಂಗಿಡ್ದ ನೋಡು ಕೈಲಿ ನೋಡು ನಾ ಚಂದಾಗಿ ಹಿಂಗೆ
ಮರ್ಯಾದೆಯಿಂದ ಹಿಂಗದ ಈಗ ನೋಡಿ ಇಲ್ಲಿ ನೋಡಿ ಕೇಳಿ ಇಲ್ಲಿ ನೋಡಿ ಕೇಳಿ ಇಲ್ಲ ಸೋಯಾ ಐತಿ, ಒಗ್ಗರಣೆ ಅದಾವ, ಫ್ರೆಶ್ ಬಟಾಣಿ, ಗಜ್ರಿ, ಗೋಬಿ, ಕಾಲಿಫ್ಲವರ್, ಉಳ್ಳಾಗಡ್ಡೆ, ಟಮಾಟಿ, ಸರಿ ಭಾಳ ಬರಕೈತಿ ಎಷ್ಟೆಷ್ಟು ಹಾಕಿ ಹೇಳವಲ್ಲ ಆಲೂಗಡ್ಡಿ, ಬೀನ್ಸು, ನೋಡ್ರಿ ಮೆಣಸಿನ್ಕಾಯಿ, ಬರ್ತಾನ ತಂದೊಂದು ಎಲ್ಲಿ ಇಡ್ಲಿ ಅಂತ ಜಿಂಜರ್, ನೋಡು ಬೆಳ್ಳುಳ್ಳಿ. ನೋಡ್ರಿ ಇದು ನಂದು ಸ್ಪೆಷಲ್ ನನ್ನ ಬ್ಲಾಗ್ ಮಸಾಲೆ. ಮಾಡಿ ಬಿಡುವ ನೀವು ಹೊಳ್ಳಿ ಆಮೇಲೆ ಹೋಗಿ ಗೆ- ಬಸ್ ಯಾಕೆ ಮಾಡ್ಸಿಲ್ಲ ನೀವು ಅಂತ ಹೇಳ ನೀವು ಒಂದು ಬಸ್ ಯಾಕೆ ಮಾಡ್ಸಿಲ್ಲ ಹೇಳ ನನ್ನ ಇಷ್ಟ ನೋಡು ಹೋಗಾಮಿದ್ದಿದ್ದಿಲ್ಲ ನೀವು ಅವತ್ತು ಓನರ ಕೇಳವಲ್ಲ ನೀನು ಗೆಸ್ಟ್ ಇದ್ರ ನಾ ಕನ್ನಡ ನೀ ಬೆಳಗಾಂ ಬೆಂಗಳೂರೊಳಗೆ ನೀ ಗೆಸ್ಟ್ ಹೌದು ಸರಿ ನೀವು ಗುದ್ದಾಡ್ರಿ ನಾವು ವ್ಲಾಗ್ ಮಾಡ್ತೇನೆ ಅಂತ ಒಬ್ಬನ 1:30 ಅಂದ್ರೆ 1:30 ಕಡಿಮೆ ತೊಗೊಳ ಅಣ್ಣ. ಇದ್ರೊಳಗೆ ಚಾಲು ಮಾಡ್ಬೇಕು ಈಗ. ಇಷ್ಟೆಲ್ಲ ಅದಾವ ಈಗ ಕಾಯಿಪಲ್ಲೆ ಇನ್ನೂ ಹಾಕೋಬೋದು ನೀವು ಬೇಕಾದ್ರೆ ಮಶ್ರೂಮ್ ಗಿಶ್ರೂಮ್ ಪನ್ನೀರ್ ಗಿನ್ನೂ ಹಾಕೋಬೋದು. ಇಷ್ಟು ರಾಲ್ ಸ್ಪೈಸಸ್ ಯಾಕಂದ್ರೆ ಇದ್ರಾಗ ಜಾಸ್ತಿ ಮಸಾಲೆ ಐತೆ ಅಂತ ಅನಿಸುತ್ತೆ. ಇಷ್ಟು ಮೆಣಸಿನ್ಕಾಯಿ ಹೋಪ್ಫುಲಿ ಇಷ್ಟು ಸಾಕಾಗ್ಬೋದು. ನಂಗೆ ಖಾರ ಪುಡಿ ಮಾಡೋದು ಹಾಕೋದು ಇಷ್ಟ ಇಲ್ಲ. ಇದ್ರ ರಾನೆಸ್ ಬರ್ತೈತೆ. ಒಂದು 2 ಚಮಚ ಇವೆಲ್ಲ ಹಾಕ್ಬೇಕು ಈಗ ಎಲೆ ಇದೆಲ್ಲ. ಈಗ ಮೆಣಸಿನ್ಕಾಯಿ, ಜಿಂಜರ್ ಗಾರ್ಲಿಕ್ ಹಾಕೋದು. ಉಳ್ಳಾಗಡ್ಡಿ ಏನ್ ಘಮ ವಾಸನೆ ಬರತೈತಿ ಗೈಸ್ ಗ್ಲಾಸ್ ನೋಡ್ರಿ ಗ್ಲಾಸ್ ಏನ್ ಗ್ಲಾಸ್ ಬೇಕಂತ ಕೇಳಿ ಕಾರ್ತಿಕ್ಗೆ ಇಂತ ಅದು ಒರೆ ಅಡಿಗೆ ಮಾಡತ್ತೀನಿ ಒಬ್ಬನ ಕಾಣವಲ್ಲಿ ಇಲ್ಲ ತಡಿ ಆಂಗಲ್ ಶಾರ್ಟ್ ಮಾಡು ಅದಕ್ಕೆ ವೈಡ್ ಆಗೋದಿಲ್ಲ. ಹಾ ಈಗ ಮಾತಾಡ ಅದ ಅನ್ನತೀನಿ. ಹಾ ಈಗ ನೋಡಿ ಬಾ ಹೆಂಗ ನೋಡಿ ಏ ಅಯ್ಯಪ್ಪ ಅಲ್ಲಿ ಬಾ ಅಲ್ಲಿ ವ್ಲಾಗ್ ಐತಿ ಏನ್ ನಾ ತೋರ್ಸಿಲ್ಲ ಹಿಂಗ್ ತೋರ್ಸಿನಿ ನೋಡಿ ಕೇಸರಿ ಅದಾವಲ್ಲ. ಇದ್ರೊಳಗೆ ಅದೂ ಅದ ಬ್ಯಾರೆದು ಅದ ಈಗ ಇದ್ರೊಳಗೆ ಏನ್ ಮಾಡ್ಬೇಕಂತಂದ್ರೆ ನಾವು ಎಲ್ಲ ವೆಜಿಟೇಬಲ್ಸ್ ಹಾಕ್ಬೇಕು. ಹಾ. ಕಾಯಿಪಲ್ಲೆ ಏನೇನು ಹಚ್ಕೊಂಡ್ರೆ ನೀವು ಸರಿತೀನಿ, ಆಮೇಲೆ ಯಾವ ಬೇಕು ಆಮೇಲೆ. ಗಜ್ರಿ ಭಾಳ ಅನ್ಸತೈತಿ ನಾ ಸ್ವಲ್ಪ ಹಾಕಿ ಹಾಕಿ ಬಿಡು ಎಲ್ಲ ಸಾಕು. ಬರ್ತಾವ ಬಾಯ್ ತುಂಬಾ ಓಕೆ ಏನಾಗೈತೆ ಅಂದ್ರೆ ಇಷ್ಟೊತ್ತನ ಬ್ಲಾಗ್ ಮಾಡೀನಿ ಬಟ್ ಬ್ಲಾಗ್ ಅದು ಆಗೇ ಇಲ್ಲ ಇರಲಿ ನಡೀತದಂತ. ಈಗ ಇದು ಪೇಸ್ಟ್ ಐತಿ. ಸೊ ಪೇಸ್ಟಿಂದ ಅಪ್ಡೇಟ್ ಹೇಳಿ ತೋರಿಸ್ಬಿಡ್ತೀನಿ ಅಂತ ಎಲ್ಲ ಅದಾವಿಲ್ಲ. ಎಲ್ಲ ಸ್ವಲ್ಪ ಹುರ್ಕೋಬೇಕು ಸ್ವಲ್ಪ ತನ. ಇವು ಸ್ವಲ್ಪ ಸಾರ್ಟ್ ಆಫ್ ಥಿಂಗ್ ಬೆನಿಬೇಕು. ಬಂದ ಮ್ಯಾಗ ಏನು ಹಾಕ್ಬೇಕಂದ್ರೆ ನಾವು ಟೊಮೆಟೊ ಹಾಕ್ತೀವಿ. ಸ್ವಲ್ಪ ಟೊಮೆಟೊ ಹಾಕಿಂದ ಇದು ಪೇಸ್ಟ್ ಹಾಕ್ಬೇಕು. ಇದು ಪೇಸ್ಟ್ ಹಾಕಿ ಅದು ಸ್ವಲ್ಪ ಅವ್ರ ಅಮ್ಮಗ ರೆಸಿಪಿ ಕೇಳನವ ಕ್ರೆಡಿಟ್ಸ್ ಟು ಆಂಟಿ. ಹೌದು ಹಾ ಸಾರು ಹೆಂಗಿತ್ತು ಹೇಳಿ ನಾ ಸಾರು ಮಾಡಿದ್ದೆ. ಚಲೋ ಆಗಿತ್ತು ಸಾರು ಮಸ್ತ್ ಆಗಿತ್ತು. ಅಲ್ಲಿ ಒಟ್ಟಿಗೆ All the recipe ಒಟ್ಟಿಗೆ ಲಾಗ್ದಾಗ ಬೇಕಾ ನನಗಂತಾಳ ತಾನು ಮಂದಿ ಲಾಗ್ದ ಎಲ್ಲ ಹೋಗಂತಾಳ ನನಗಂತಾಳ ಇವನ್ನ ಆಮೇಲೆ ಹಾಕೋಬೇಕು. ಇವ ಅಲ್ಲ ಇದು ಒಂದು ಉರ್ದದ ಕೊಂಡಿ ಮಾತಾಡ್ಲಾಗತ್ತದ. ಇವೆಲ್ಲ ಕಟ್ ಆಗ್ತವೆ ಇವೆಲ್ಲ ಕಟ್ ಆಗ್ತಾವ. ಇಲ್ಲ ಅಕ್ಕಿ ಒಂದು ನೆನಕಿರ್ತೀವಿ. ಇವು ನೆನೆದಿಂದ ತೋರಿಸ್ತೀನಂತಲ್ಲ ಸ್ಟೆಪ್ ಅಷ್ಟೇ. ಇಲ್ಲಿ ನಾನು ಬರೋಗ್ಲ ವಿಡಿಯೋ ಟಮಾಟಿ ನಾ ಕ್ಯಾರೆಟ್ ಅಣ್ಣ ಸಾಕಣ ಇವನ್ನ ಸೋಯಾನ ಹಾಕೋಣ ಇದ್ರಾಗ. ನಾ ಇದನ್ನ ಸಣ್ಣತ್ತಿದ್ದಾಗ ಇದನ್ನ ಚಿಕನ್ ಅಂತ ತಿಂತಿದ್ದೀನಿ ನಾನು. ಸಮಾಧಾನ ಏ ಸೋಯಾ ಆಕ್ಚುಲಿ ತಿನ್ಬೇಕು. ಸೋಯಾ ಇಸ್ ಅ ಗುಡ್ ಸೋರ್ಸ್ ಆಫ್ ಪ್ರೋಟೀನ್. ಅಲ್ವಣ ಹುಡುಗರು ಜಾಸ್ತಿ ತಿನ್ಬಾರ್ದು ಅಂತಾರ. ಯಾಕಂದ್ರೆ ಅದ್ರೊಳಗೆ ಇಸ್ಟ್ರೋಜನ್ ಲೆವೆಲ್ಸ್ ಇರ್ತೈತಿ. ಸೊ ಹುಡುಗರಿಗೆ ಅದ ಬರೀ ಗೈಸ್ ಅಪ್ಪಿ ತಪ್ಪಿ ಆಕಾಶಣ ಮೆಡಿಕಲ್ ಮಾಡಿದ್ದೆ ಅಂತೇಳಿ ಪಕ್ಕ ಗೈನಕಾಲಜಿಸ್ಟ್ ಏನ್ ನಾಲೆಜ್ ಇಟ್ಟಾನು ಅದ್ರ ಚೆನ್ನಾಗಿಲ್ಲ ಅದಕ್ಕೆ. ಇಲ್ಲ ನಿಂದು ಗೈನಕಾಲಜಿಸ್ಟಪ್ಪ ಅಲ್ಲ ನಾ ಡೀಟೇಲ್ ಹೇಳಿದ್ದೀನಿ. ಅಲ್ಲೋ ಇದನ್ನ ಪಲ್ಯನ ಕೈಪಲ್ಯನ ಅರ್ಧ ಡಬ್ರಿ ಆತಲ್ಲೋ ಅನ್ನ ಹೆಂಗೆ ಸೃಷ್ಟಿ ಏನಿಲ್ಲಲ್ಲ ಅಲ್ಲಿ ಒಂದು ಬೌಲ್ದಾಗ ಆಗುತ್ತಂತ ಇದಿಲ್ಲ ಒಂದು ಇದ್ರಾಗ ಏನು ರೈಸ್ ಇದು ಅರ್ಧ ಡಬ್ರಿ ಓಪನ್ ಮಾಡಕ್ ಬರ್ತೈತಿ ನಿಂಗ ಅಷ್ಟೇ ಬೇಯಿಸ್ಬೇಕು ಅದನ್ನ ಅಷ್ಟು ಅದಲ್ಲ. ಪೇಸ್ಟ್ ಗೈಸ್ ಇದು ಚಿಲ್ಲಿ ಪೇಸ್ಟ್ ವೆಜಿಟೇಬಲ್ಸ್ POE ಸ್ಮೆಲ್ಸ್ ಗುಡ್ ರೈಟ್. ಎಲ್ಲ ರಾ ನಾನು ನಿಮ್ಗೆ ಪೆಪ್ಪರ್ ರಸಮ್ ಮಾಡ್ಕೊಡ್ತೀನಿ. ಚೇತನಂದ ರೆಸಿಪಿ ಅದ ಟೊಮ್ಯಾಟೊ ಪೆಪ್ಪರ್ ರಸಮ್ ಏನು ಕಾಣವಲ್ದು ನನಗೆ. ಮಂದಿಗೆ ಎಕ್ಸ್ಪೀರಿಯನ್ಸ್ ಕೊಡ್ಬೇಕು ಅಣ್ಣ ನೀವು ಅವರ ಮಾಡಿದಂಗೆ ಎಕ್ಸ್ಪೀರಿಯನ್ಸ್ ಕೊಡ್ಬೇಕು. ಇಲ್ಲ ನನಗೆ ಅರ್ಧ ಡಬ್ರಿ ಇದೆ ಕೈಪಲ್ಲೆ ಆಗ್ಯಾವ ಹೆಂಗಂತ. ಅಲ್ಲ ರೆಸ್ಪಾನ್ಸಿಬಿಲಿಟಿ ದೊಡ್ಡದಾಗಂದು ಆಗತ್ತು ಒಂದರಾಗ. ನನಗೇನು ಗುರುತ ಇಷ್ಟು ಕಾಯಿಪಲ್ಲೆ ಹಾಕ್ತೀರಿ ನೀವು ಅಂತ. ಈಗ ಏನಂತಾರೆ ಏನೋ ಹಾಕ್ಬೇಕಿತ್ತು ನಾ ಈಗ ನೆನಪು ಏನ್ ಅದ ಮಾತಾಡ್ಬಿಡ್ತಾರೆ ಏನ್ರ ಒಂದು ಏನೋ ಹಾಕ್ಬೇಕಿತ್ತು ನಾ ಈಗ ಆಕ್ಚುಲಿ ಹಿಂಗಾದ್ರೆ ಅಡಿಗೆ ಮತ್ತೆ ನೀ ಬಿಡಂಗೆ ಅಲ್ಪ ಹಂಗ ದಪ್ ಮಾತಾಡ್ಬಿಡ್ತೀರಿ. ಇದು POE ಕೊಡಮೇನು
ಇದು ಇದು ಅಂದ್ರೆ ಯೆಲ್ಲೋ ಕಲರ್ ಬೇಕಂದ್ರೆ ಯೆಲ್ಲೋ ಕಲರ್ ಹಾಕ್ಬೋದು, ಇಲ್ಲಾಂದ್ರೆ ಕಾಶ್ಮೀರಿ ಲಾಲ್ ಮಿರ್ಚು ಹಾಕ್ಬೋದು ನೀವು. ಅಂದ್ರೆ ಎಲ್ಲೋ ಬರಬೇಕು. ಇಲ್ಲಾಂದ್ರೆ ಮೆಣಸಿಕಾಯಿನೂ ಹಾಕಿ, ಇಲ್ಲಾಂದ್ರೆ ಕಲರ್ ಅದಕ್ಕೆ ಸ್ವಲ್ಪ ನೀವು ಕಲರ್ ಬೇಡ ಅಂದ್ರೆ ನಡೀತಿದೆ, ಬಟ್ ಯೆಲ್ಲೋ ಕಲರ್ ಹಾಕಿದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಚಲೋ ಕಲರ್ಫುಲ್ ಇದ್ರೆ ಟೇಸ್ಟಿ ಅನ್ನಿಸ್ತದೆ ಅಂತ ನನಗೆ. ಹಾ ವಾಸನೆ ಚಲೋ ಇದಲ್ಲ, ಆಕ್ಚುಲಿ ಸ್ಮೆಲ್ ಚಲೋ ಬರೋದು. ನೋಡು ಈಗ ಮೊನ್ನೆ ಮಾಲಿಗೆ ಹೋದಾಗ ಹಿಂಗ ವಾಸನೆ ನೋಡ್ಕೊಂತ ಹೋಗ್ತೀವಿ. ಹೌದು, ಇಷ್ಟು ಮಸ್ತ್ ವಾಸನೆ ಬರಕತ್ತಿತ್ತು. ಏನೋ ಚಾಕ್ಲೇಟ್ ಏನೋ ಬೇಕ್ ಮಾಡತಾರ ಅಣ್ಣ. ಚೂರೋಸ್ ಅಲ್ಲಿ ಚೂರೋಸ್ ಅಲ್ಲ, ಸಮಥಿಂಗ್ ಚಾಕ್ಲೇಟ್ ಏನೋ ಬೇಕ್ ಮಾಡತಾರ. ಎಲ್ಲಾ ಕಡೆ ಹೋದ್ವಿ, ನಾಯಿಗಳು ನಾನು ಕಾರ್ತಿಕ್ ಎಲ್ಲಿ ಬರೀತು ಸಿಗಲಿಲ್ಲ ನಮಗದು. ಅದು ಬಿಟ್ಟು ಬೇರೆ ತಿಂದು ಬಂದ್ವಿ, ಆದ್ರೆ ಅದನ್ನು ಚಲೋ ಇತ್ತು. ಅದನ್ನು ಚಲೋ ಐತಲ್ಲ. ಹನಿ ಕೇಕ್, ರಷ್ಯನ್ ಹನಿ ಕೇಕ್. ಸೊ ಆಮೇಲೆ ಏನೈತಲ್ಲ ಬಿಸಿನೀರು ಅದಾವ, ಬಿಸಿನೀರು ಇದು ಹಾಳಾಗಬಾರ್ದು ಅಂತೇಳಿ ಸುಮ್ಮನೆ ನಂಗೆ ಒಂದು ಸ್ವಲ್ಪ ಹಾಕ್ಬೇಕು. ಭಾಳ ಬಿಸಿ ಆಗೋಣ ನೀರು. ಸುಮ್ಮನೆ ಹಿಂಗೆ ಹಂಗ ಒಂದು ಹಿಂಗೆ ಅಲ್ಲಿ ಕೂತಿ ಕಡೆ ಏನೋ ಕಾಣೋದು ನೋಡೋಣ. ಬಿಡ್ರು ಕಾನ್ಸಂಟ್ರೇಟ್ ಆನ್ ದ ರೆಸಿಪಿ ಆ್ಯಂಡ್ ಎಂಟರ್ಟೈನ್ಮೆಂಟ್. ಈಗ ಇದು ಎಲ್ಲ ಆ್ಯಕ್ಚುಲಿ ಫುಲ್ ಸಾಟಾಗಿ ನೀರು ಬಿಡಂಗೆ ಐತಿ. ಟಮಾಟಿನೂ ಎಲ್ಲ ಬೆಂದಾವ. ಅವಾಗ ಈಗ ಸ್ವಲ್ಪ ಹಂಗೆ ಚಮಚೆ ಮ್ಯಾಗ ಹಾಕ್ರಿ. ಎಲ್ಲ ಹಿಂಗೆ ಹಾಕಿದ್ರೆ ಗಾಯ್ಸ್ ಸಿನಿಮ್ಯಾಟಿಕ್ ನೆಕ್ಸ್ಟ್ ಲೆವೆಲ್ ಬರೋದಿಲ್ಲ. ಇದು ಮ್ಯೂಸಿಕ್ ಹಾಕಲ್ಲ. ಇನ್ಸ್ಟಾಗ್ರಾಮ್ ಸ್ಟೋರಿ ಒಂದು ಹಾಕಿ. ನಂದು ಇವತ್ತೇ 25K ಆಗ್ಯದ. ಆಕಾಶನ್ ವ್ಲಾಗ್ ನೋಡೋರೆಲ್ಲ ನನಗೆ ಫಾಲೋ ಮಾಡ್ಬೇಕು. ಇದು ನಂದು ಪ್ರೊಫೈಲ್. ಶ್ರೀ ಶಿಟ್ ಅಂತೇಳಿ ಫೋಕಸ್ ಮಾಡಬಲ್ಲಿಲ್ಲ. ಯಾಕೆ ನಿನ್ನ ಜೀವನದಾಗ ನೀವು ಫೋಕಸ್ ಇಲ್ಲಲ್ಲ ಅದಕ್ಕೆ. ಇಲ್ಲ ನೋಡಿ, ಈಗ ಏನು ಮಾಡ್ಬೇಕು ಗೊತ್ತನ್ರಿ, ಈಗ ಅಕ್ಕಿ ಹಾಕ್ಬೇಕಿಲ್ಲ, ಅಲ್ಲೋ ತುಂಬಬಾರ್ದು, ತುಂಬಿ ಹೊಡೆದು ಬಿಡ್ಬೇಕಂತ ಢಾಪ್ ಅಂತ. ಗೈಸ್ ನೆಕ್ಸ್ಟ್ ಟೈಮ್ ಕುಕ್ಕರ್ ಒಂದು ಸ್ಪಾನ್ಸರ್ ಮಾಡ್ರಿ ಪ್ಲೀಸ್. 5 ಲೀಟರ್ ಭಾಳ ಸಣ್ಣದ ಬಿಡೋದು. ಮಂದಿ ನೋಡಿದ್ರೆ ಭಾಳ ಇದೀವಿ ನಾವು. ಆ್ಯಕ್ಚುಲಿ ಆಕಾಶಣ್ಣ ಬೆಂಗಳೂರಿಗೆ ಬಂದ ಮೇಲೆ ಗಾಂಡ್ ಫಾಡ್ ಶೆಫ್ ಆಗ್ಬಿಟ್ಟಾನ. ಖರೆ ಅದಂತೂ ಐತಿ. ನನಗೂ ಗೊತ್ತಿದ್ದಿಲ್ಲ ನಾ ಇಷ್ಟು ಚಲೋ ಅಡುಗೆ ಮಾಡ್ತೀನಿ ಅಂತೇಳಿ. ಸಾರು ಹೆಂಗಾಗಿತ್ತು ಹೇಳಿ. ಆ್ಯಕ್ಚುಲಿ ಸಾರು ಮಸ್ತಾಗಿತ್ತು. ಖರೆ ನಮ್ಮ ಮಮ್ಮಿಯಿಂದ ಇದು ರೆಸಿಪಿ ಅದ. ಏನಿಲ್ಲ, ಸಿಂಪಲ್ ಐತದ. ನಿಮ್ಗೆ ತೋರಿಸ್ತೇನೆ ದಿನ ಮಾಡಿ. ಇನ್ನೊಂದು ಏನಾಗಿತ್ತು ಅಂದ್ರೆ ಭಾಳ ಸಾಗಿತ್ತು. ನಾನು ರೊಟ್ಟಿ ಬ್ಯಾಳಿ ತಿನ್ನಲಾರ್ದೆ ಏನು ತಿಂದೇವ ಬೆಸ್ಟ್ ಮಾಡಿದ್ದೆ. ಮಸ್ತ್ ಅಲ್ಲ, ಆ್ಯಕ್ಚುಲಿ ಬೆಸ್ಟ್ ಆಗಿತ್ತು. ಕಟ್ ಮಾಡ್ಯವ ಬಂದ್ ಮಾಡಿಲ್ಲ. ಈಗ ಏನು ಮಾಡ್ಬೇಕು ಅಂತನ್ರಿ, ಬರೀ ಅಕ್ಕಿ ಜೊತೆ ಇದನ್ನ ನೀರಿಗೆ ಹಾಕ್ಬಾರ್ದು. ಈಗ ಫಸ್ಟ್ ಇದನ್ನ ಹಿಂಗೆ ಒಂದು ಸ್ವಲ್ಪ ಎರಡು ದಮ್ ಇದ್ರ ಕಡೆ ಹುರ್ಕೋಬೇಕು. ಹಿಂಗೆ ಹತ್ತಬೇಕು, ಫ್ಲೇವರ್ಫುಲ್ ಆಗ್ಬೇಕು. ಈಗ ಅದೀಗ ಕಾನ್ಸಂಟ್ರೇಟ್ ಆಗೋತೇನೆ. 3 ಗ್ಲಾಸ್ ನೀರು ಹೆಂಗೆ ಹಾಕ್ಬೇಕು ಇದ್ರಾಗ. ಇನ್ನು ಆಗತ್ತೆ ಹಾಕೋಣ. ಈಗೇನು ಆಪ್ಷನ್ ಇಲ್ಲ ನಮ್ಗೆ. ಈಗ ಪಲ್ಯರ್ ಹಾಕ್ತಿದ್ದೆ, ಪಲ್ಯನ ಆಗಲ್ಲ. ಈಗ ಹೆಂಗೆ ಹಾಕೈತಿ ಇದನ್ನ ತಡಿ. ನೀರು 3 ಗ್ಲಾಸ್ ನೀರು ಹಾಕೋಣ. ಈಗ ಕಟ್ಟ ಕಡೆ ಪ್ರಶ್ನೆ, ಇದ್ರಾಗ ರೈಸ್ ಆಗುತ್ತೆ ಅಲ್ಲ ಗೊತ್ತು. ಆಲ್ರೆಡಿ ತುಂಬಿಡೋದು ಕುಕ್ಕರ್. ಇನ್ನು 3 ಗ್ಲಾಸ್ ನೀರು ಹೆಂಗೆ ಹಾಕ್ತಿತ್ತು ಅನ್ನೋದು ತಿಳಿಯವಾಗ ನನಗೀಗ. ಗೈಸ್ ಪ್ಲೀಸ್ ಸೀರಿಯಸ್ ನೋಟಾಗಿ ಹೇಳತ್ತೀನಿ, ಒಂದು ದೊಡ್ಡ ಕುಕ್ಕರ್ ಕೊಡ್ಸ್ರಿ 5 ಲೀಟ್ರದ್ದು. ಎಷ್ಟರ ಅವನು ಇದನ್ನ ಮಾಡಕ್ಕೆ ಇಂಟ್ರಪ್ಟ್. ನನ್ನ ಕ್ರೆಡಿಟ್ ಕೊಡೋದ್ರ ಅಂದ್ರೆ ಇಲ್ಲಿ ನಡೀತೈತಿ. ಸ್ವಲ್ಪ ದೊಡ್ಡದಾಗಿ ಸ್ವಲ್ಪ ದೊಡ್ಡದಾಗಿ ಕಾಣವಲ್ದಲ್ಲಿ. ಆಕಾಶ್ ಇದು ವಿಡಿಯೋ ನೋಡಿದವ್ರಿಗೆ ಫಾಲೋ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಅದಾದ್ಮೇಲೆ ನನಗೂ ಫಾಲೋ ಮಾಡ್ರಿ. ಕಾರ್ತಿಕ್ಗೂ ಮಾಡ್ರಿ. ಕಾರ್ತಿಕ್ ನಾವು ಅವ್ನಿಗೆ ಟ್ಯಾಗ್ ಮಾಡ್ತಿರ್ತೀವಿ, ಫಾಲೋ ಮಾಡ್ರಿ. ಅವ್ ಎದಕ್ ಮಾಡ್ತಿರಿ ಗೊತ್ತಿಲ್ಲ, ಮಾಡ್ರಿ. ಅದ ಸಿನಿಮಾಟೋಗ್ರಾಫರ್ ಇದ್ದಾನ, ಟ್ಯಾಲೆಂಟ್ ಟ್ರೈಬ್ ಕೋ ಫೌಂಡರ್ ಇದ್ದಾನ, ಮತ್ತು ವ್ಲಾಗ್ ನೋಡು ಬರ್ತಾನ. ಕ್ವಾಲಿಟೀಸ್ ಅವ ಮತ್ತು ಚಲೋ ಹೆಚ್ಚು ಕೊಡ್ತಾನ. ಯಾರು ಹುಡುಗಿಯಾರ ನೋಡ್ಲಿಕ್ಕತ್ತಿದ್ರಂದ್ರೆ ಅವ್ನ ಪ್ರೊಫೈಲ್ ಹೋಗಿ ಚೆಕ್ ಮಾಡ್ರಿ. ಚಲೋ ಕಟ್ ಮಾಡ್ತಾನ. ಆಕಾಶಣ್ಣ ಏನಂದ್ರೆ ಫೀಮೇಲ್ ಫಾಲೋವರ್ಸ್ ಅದಲ್ಲ. ಈಗ ನೋಡ್ರಿ, 5 ನಿಮಿಷ ಬಂದಾರ ಮ್ಯೂಟ್ರ್ ಮಾಡಿ. ಈಗ ಇದು ಮಾಡ್ಕೊಂಡೇವಿ. ಈಗ 3 ಗ್ಲಾಸ್ ನೀರು ಹಾಕ್ಬೇಕು ಇದಕ್ಕೆ. ಈಗ ಬಿಸಿ ಅದ ನಡೆದ ಅಲ್ಲ, ನನಗೆ ಬೇಕು ಒಂದು 2. ಅಯ್ಯೋ ಇವತ್ತು ರೈಸ್ ಆದಂಗೆ ಹಾಕಿರಿ. ಹಂಗೆ ಓಪನ್ ಕುಕ್ ಮಾಡ್ಬೇಕು. 3 ಓಪನ್ ಕುಕ್ 3 ಮ್ಯಾಗ ಸ್ವಲ್ಪ ಹಾಕ್ಬೇಕು. ಯಾಕಂದ್ರೆ ವೆಜಿಟೇಬಲ್ಸ್ ಅದಾವ. ಓಪನ್ ಕುಕ್. Guys, one more chef has arrived. That is Udala Povaya. This chef. Retired chef. Your duty better. ಓಪನ್ ಕುಕ್. ಈಗ ಹಾಕಿ ಬರ್ತದೆ. ಶಾಬಾಷ್. ಜಲ್ದಿ ನೆನಪಾತೋಣ. ಅದೊಂದು ಕೈ ಚಲೋ ಅದಂತಲ್ಲ. ಇವ್ರು ಇಕ್ಕಿ ಬರ್ತಾಳ, ಈಕಿ ತನ್ನ ರೀಲ್ಸ್ ತೋರಿಸ್ತಾಳ. ಅವ ಬರ್ತಾನ, ಅಲ್ಲಿ ಬೇರೆ ಏನೋ ಅಂತಾನ. ಕಾರ್ತಿಕ್ ಬರ್ತಾನ, ನನಗೆ ಹೆಚ್ಚಾಕತ್ತಾನ್ರಿ ಅಂತ ಹೇಳ್ತಾನ. ಉಪ್ಪಿಗಿಂತ ರುಚಿ ಇಷ್ಟ ಜಾಸ್ತಿ ಉಪ್ಪರಂಗಿಲ್ಲ. ಇದು ವೆಜಿಸ್ ಅದು
ಸಾಕ್ ಬಿಡುಕ ಆಕಾಶ ಬೇಕಂತ ಮ್ಯಾಲ ಪವನ್ ಅಣ್ಣ ಮೇಲೆ ಮುಗಿತು ನಿನ್ನ ಗಪ್ ಕೊಡು ಸರಿ ಬಾ ನಮ್ಮ ಪವನ್ ಅವಲಿಂದ ಬರ್ತಾನ ಕಾಲಿಫ್ಲವರ್ ಹೇಳ್ತಾನ ಹೊಂಟಾನ ಹಿಂಗ ಈ ಅಣ್ಣ ಅರ್ಧ ಕಾಯಿಲೆ ಅದು ಇವ ಈಗ ಸುಮ್ಮನೆ ಸ್ಟಾಫ್ ಕಡೆ ಆಕ್ಟ್ ಮಾಡ್ತಾಳೆ ಈಗ ಏನಾಗೈತಿ ಚಲೋ ಐತಿ ಬರ್ತಾಳೆ ಹಿಂಗೆ ಗೋಣಿ ಮುಚ್ಚ ಬರ್ತಾಳ ಆ ಸ್ಟೀಲಿನ ಫೈಲ್ ಇಲ್ಲಿ ತೋರಿಲಿ ನೀವು ತಿನ್ರಿ ಅವ್ನು ಹಾಕೋರಿ ಇಲ್ಲಿ ಮನಿ ಬಂದಂತೇಳಿ ಉಳ್ದಿದ್ದೆಲ್ಲ ತಿನ್ನಿಸ್ತಾನ ಆಕಾಶ ಅಣ್ಣ ಹೌದು ಮತ್ತೆ ಹೆಲ್ದಿ ತಿನ್ನಿಸ್ತೀನಿ ಮತ್ತೆ ಹೆಲ್ದಿ ತಿನ್ನಿಸ್ತೀನಿ ಎಲ್ದಿ ತೋರ್ಸ ಅಲ್ಲೇ ತೋರಿಲಿ ಖಾರದ ಬುಂದೆ ಹೆಲ್ದಿರಿ ಇದು ಬಾಡ ಕೊಡಿ ಇದು ಬೇಡ ಸೇವು ತಡಿ ಇಲ್ಲೊಂದೆಲ್ಲ ಸೇವು ಸಿಗುತ್ತೆ ನೋಡಿ ತೆಗೆದು ಕೊಡ್ಲೆ ಅವನು ಎಲ್ಲ ಇತ್ತಲ್ಲ ಇಲ್ಲೇ ಇತ್ತ ಇಲ್ಲೇ ಒಂದು ಏನೋ ಸೇವ್ ಪ್ಯಾಕೆಟ್ ಇತ್ತಿಲ್ಲ ಚಾಲ್ಯಾರ ನೋಡ್ರಿ ನಿನ್ನೆ ತನ ನಮಗ್ ತಿನ್ರಿ ನಾವ್ ಯಾರು ತಿನ್ಲಿಲ್ಲ ತಡಿ ಇನ್ನೊಂದು ತೋರಿಸ್ತದೆ ತಡಿ 2 ನಿಮಿಷ ಬೂಂದಿದ್ದಿಲ್ಲ ಅದ ತಡಿ 2 ನಿಮಿಷ ಅಂತ ತೋರಿಸ್ತೀನಿ ಅವನು ದೊಡ್ಡ ಹಾಂ ಇದು ವಾಸನೆ ಇದ್ದೋಗ್ಯಾವ ಆದ್ರೂ ನಮ್ಗೆ ತಿನ್ಸೋದು ಅದಕ್ಕೆ ಇಲ್ಲಿ ಇಟ್ಟು ಬಂದ್ಬಿಟ್ಟೆ ನಾನು ನೀನು ತಿನ್ನ ಅಂತೇಳಿ ಆರಾಮಾಗ್ಲಿ ಏನು ಅವಸರ ಇಲ್ಲ ಅದನ್ನ ಭಾಳ ಅಲ್ಲಾಡ್ಸ್ಬೇಡ್ರಿ ಆಮೇಲೆ ಯಾಕಂದ್ರೆ ಅದು ನಂಗೆ ಅಕ್ಕಿ ಗ್ರೇನ್ಸ್ ಹಂಗಾರ ಬೇಕು ನನಗೆ ಓಪನ್ ಕುಕಿಂಗ್ ಅಷ್ಟು ಐಡಿಯಾ ಇಲ್ಲ ನನಗೂ ಇಲ್ಲಿ ಎಂದೋ ನೋಡಿ ನಮ್ಮ ಎಲ್ಲರೇ ನೋಡತ್ತು ಆಗ್ತದೆ ಅನ್ನ ಅಂದ್ರೆ ಫುಲ್ ಮುಚ್ಬೇಕು ಅದಲ್ಲ ಹೀಟ್ ಹಾಂ ಸರಿ ಸರಿ ಸೊ ಇಲ್ಲ ಅವು ಆಲೂಗಡ್ಡಿನೂ ಹಂಗೆ ಇಟ್ಟಿವಿ ಕರಗ ಬರೋದು ಅಂತೇಳಿ ಆಮೇಲೆ ಇಲ್ಲೇ ಮಶ್ರೂಮ್ ಬಟ್ಟ ಕಾಲಿಕ್ ಮಶ್ರೂಮ್ ಬಳ್ಳೊಳ್ಳಿ ಸಲಿ ಬರ್ರಿಪ್ಪ ಹುಡ್ರೆ ನಿಮ್ಗೆ ಏನ್ ಹೇಳಿತ್ತು ಅವ ಅಡಿಗೆ ಮಾಡ್ತೀನಂತ ಅಂತಾನ ಬರೀ ಹಿಂದಿಂದೆಲ್ಲ ಕೆಲಸ ನಾವ್ ಮಾಡಿರ್ತೀವಿ ಅದು ಹೆಂಗಾಗೈತಿ ಪಲಾವ್ ಹೆಂಗಾಗೈತಿ ತಡೆ ಎಲ್ಲ ಹೆಚ್ಚು ಅದು ಉಪ್ಪು ಖಾರ ಅದನ್ನ ನಮಗೆ ಕೇಳೋಣ ಹಾಕಿನಿಲ್ಲೋ ಖಾರ ಹಾಕಿನಿಲ್ಲೋ ಅರ್ಶಿಣ ಪುಡಿ ಹಾಕಿನಿಲ್ಲೋ ಇಂಪ್ಯಾಕ್ಟ್ ಪ್ಲೇಯರ್ ಏ ರೋಹಿತ್ ಶರ್ಮಾ ಏನ್ ಹೊಡಾತಾನ ಇವತ್ತು ನೆಕ್ಸ್ಟ್ ಲೆವೆಲ್ ಹೊಡಾತ ಔಟ್ ಅದಾನ ಎಷ್ಟು ಹೊಡದ ಎಷ್ಟು ಬಾಲಿಗೆ ಮತ್ತೆ ಅಂದ್ರೆ ಚಲೋ ಹೊಡದಾನ ಸೂರ್ಯಕುಮಾರ್ ಮತ್ತೆ ಹೆಂಗ್ ಗೊತ್ತಾನ ಹಿಂಗ ಇಷ್ಟ ಮಾಡ್ಬೇಕ ಕ್ಯೂಚ್ ಬ್ಯಾಡ್ರಿ ಅವ್ನ ಅಷ್ಟೇ ಕ್ಯೂಚ್ ಬ್ಯಾಡ್ರಿ ಮಶ್ರೂಮ್ ಹೆಂಗ್ ಮಶ್ರೂಮ್ ಹೆಂಗ್ ತೊಳೆದಂದ್ರೆ ತೊಳೆದ ಇದ್ರಾಗ ಹಾಕ ಹಿಂಗ್ ತೊಳೆದು ಏ ಕದ ನೀನ್ ತೋ ಇನ್ ಕೆಳಗೆ ತೋ ಇಲ್ಲಿ ಕಟ್ ಮಾಡ್ಬೇಕು ನೀ ನೋಡ್ ನಾ ತೋರಿಸ್ತೀನಿ ಮಶ್ರೂಮ್ ಕಟ್ ಮಾಡಿದ್ರೆ ಇದ್ರಾಗ ಸ್ವಚ್ಛಾಗಿದ್ದೋಳ ತಡಿಯೋ ಇನ್ನೂ ಎಲ್ಲ ಆಗಲಿ ಒಂದು 90% 80% ಆದ ತಕ್ಷಣ ಇದನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಹಳ್ಳಾಕ್ಬಿಟ್ಟು ಇದ್ರದ್ದು ಬಜ್ಜಿ ಚಾಲು ಮಾಡ್ತೀವಿ ಬಜ್ಜಿ ಎದ್ರ ಮಾಡ್ತೀವಿ ಅಂದ್ರೆ ಇದ್ರ ಮಾಡ್ತೀವಿ ಇಷ್ಟು ಬಜ್ಜಿ ಹಾಕ್ತೀವಿ ಇದ್ರಾಗ ಇಲ್ಲೇ ಪಲಾವ್ ರೆಡಿ ಆಗೈತಿ ಪಲಾವ್ ತೋರಿಸ್ತೀನಿ ಅಂತ ನಿಮಗೆ ಎಣ್ಣೆ ಕಾಸಾಕಿಟ್ಟಿವಿ ಇಲ್ಲೇ ಮತ್ತೆ ಯಾರು ಬಂದ ನೋಡ್ರಿ ಇಲ್ಲೇ ಹುಡುಗ ಆ ಪಿಕ್ಚರ್ದಾಗ ಏನೋ ಮಾಡ್ತಿರ್ತಾನ ಸುಮ್ಮನೆ ಹೋಗಿ ಕುಂದಿರ್ತಾನಲ್ಲ ಮಶ್ರೂಮ್ ಇರ್ಲಿ ಇಲ್ಲಿ ಈಗ ಮಸ್ತ್ ಬಗ್ಗೆ ಮಾಡಿಟ್ಟೇನ್ರಿ ಈಗ ನೀನಾನ ಎಲ್ಲ ನೀರ್ ಹಾಕಿ ತೊಳೆದಿಟ್ಟೇನಿ ಕಟ್ ಮಾಡಿ ಅಂತ ಹೇಳು ನೋಡ್ರಿ ಕಟ್ ಮಾಡಿ ತೊಳೆದು ಮಾಡಿ ಇಟ್ಟಿನಿ ಇಲ್ಲೇ ಗಾರ್ಲಿಕ್ ಇದು ಮಾಡಿ ಕೊಟ್ಟಿನಿ ನಾವು ಇಲ್ಲಿ ನೋಡ್ರಿ ಇವೆಲ್ಲ ಸೊ ಇಲ್ಲೇ ಬಟರ್ ಗಾರ್ಲಿಕ್ ಮಶ್ರೂಮ್ ಆಗತ್ತೆ ತಡಿ ಕರ್ತಿ ಕೊಡ್ತೀನಿ ಕಪ್ಪ ಹೆಚ್ಚು ಆಗ್ಲಿ ಪವಣ ಲಿಟ್ರಲಿ ಗಾರ್ಲಿಕ್ ಸುಲಿ ಹಾರ್ಡೆಸ್ಟ್ ಪಾರ್ಟ್ ಆಫ್ ದಿ ಕುಕಿಂಗ್ ಇಲ್ಲೇ ನಾವು ಹಾಗೆ ಕಲಸೋಣಂತೆ ಯಾರು ನಮ್ಗೆ ಹೆಲ್ಪ್ ಬೇಕು ಆ್ಯಕ್ಚುಲಿ ಉಪ್ಪು ಖಾರ ಕಡಲೆ ಹಿಟ್ಟು ಕಾರ್ನ್ಫ್ಲವರ್ ಹಾಕಿವಿ ಮಶ್ರೂಮ್ದು ಟ್ರೈ ಮಾಡೋಣ ಅಂತ ಆಲೂಗಡ್ಡೆ ಅಂತ ಐತಿ ಸೇಮ್ ಗೋಬಿ ಒಂದು ಎಣ್ಣೆಗೆ ಹಾಕ್ತೀವಿ ಇದನ್ನ ಹಳ್ಳಾಕಿಟ್ಟು ನಂಗೆ ಅದು ಎಷ್ಟು ಆಗೈತಿ ಏನಾಗೈತಿ ನೋಡಿದ್ರೆ ಆತ ಅಂದ್ರೆ ಬೆಂದದಿಂದ್ರು ಬೆಂದೈತಿ ಸಿ ಏನಾಯ್ತು ಕೈ ಜಿಗಿಟ್ ಆಗಿ ಇದ್ರ ಸಂಬಂಧ ಏನಂದಲ್ಲ ಈಗ ಜೀವ ಬಿಡ್ತಾನ ಕರೆ ಬಳ್ಳೊಳ್ಳಿ ಸುರಿಯಂಗಿಲ್ಲ ಅಲ್ಲ ಊರುಪೇದ ಬೊಳಳಿ ಎಲ್ಲ ನನ್ನ ಕಡೆನೇ ಬಿಡ್ರೆ ನೀವು ಅಂತೇಳಿ ಏ ಇಲ್ಲಿ ಬರ್ರಿ ಸ್ವಲ್ಪ ನಂಗೆ ಅಂದ್ರೆ ಮಶ್ರೂಮ್ ಅಂತ ಬಜ್ಜಿ ಮಾಡ್ಬಿಡೋಣ ಅಂದ್ರೆ ಅಲ್ಲ ಟ್ರೈ ಮಾಡೋಣ ಫಸ್ಟ್ ಸ್ವಲ್ಪ ಇಡೀ ಬಟರ್ ಗಾರ್ಲಿಕ್ ಮಶ್ರೂಮ್ ಮಾಡೋಣ ಅಂತ ಅಂದ್ರೆ ಅಷ್ಟು ಲೈಕ್ ಆಗ್ಬಿಟ್ಟೈತೆ ನಿಮಗೆ ನೋಡ್ರಿ ಬರೀ ನೋಡ್ರಿ ಬಗ್ಗೆ ಹೇಳ್ಬೇಕು ಲೈಕ್ ಆಗ್ಯದಪ್ಪ ಮುಂದೇನು ಏನೇನ್ ಹಾಕಿದ್ರಾಗ ಕಾರ್ನ್ಫ್ಲೋರ್ ಕಡಲೆ ಹಿಟ್ಟು ಮತ್ತ ಉಪ್ಪು ಖಾರ ಅಷ್ಟೇ ಸಾಕು ನಮ್ಗೆ ಈಗ ಆಕ್ಚುಲಿ ಸ್ವಲ್ಪ ಖಾರ ಹಾಕ್ಬೇಕು ಇದು ಖಾರ ನಮ್ಮ ಮನ್ಯಾಗ ಕುಟ್ಸ್ಕೊಂಡಿದ್ದೆ ಬಹಳ ತಕಶ ಏ ಇಲ್ಲ ತಡಿ ಇದಕ್ಕೆ ನೀವು ಎಷ್ಟು ಬೇಕು ಅಷ್ಟ ಸ್ವಲ್ಪ ನೀರ್ ಹಾಕು ನೀರ್ ಹಾಕಿ ಬಿಡಬೇಕು ಬಜ್ಜಿ ಕಲಿಸ್ಬೇಕು ನೀವು ಕಲಿಸಿ ಬಿಡಬೇಕು ಅವೆಲ್ಲ ನಡೀತಾವ ನೋಡ್ರಿ ಇಂಥದ್ದು ಹಾಕ್ತಾನಂತಂದ್ರ ನಡೀತದಂತ ಇದು ಹಿಂಗ್ ಟೆಕ್ಸ್ಚರ್ ಇರ್ಬೇಕು ನೋಡ್ರಿ ಟೆಕ್ಸ್ಚರ್ ಬರ್ಬೇಕು ಅದಕ್ಕೆ ಇದಕ್ಕೆ ಏನ್ ಹಾಕ್ಬೇಕು ಅಂತಂದ್ರೆ ಸ್ವಲ್ಪ ಮೆಣಸಿನ್ಕಾಯಿ ಒಂದೆರಡು ಬೆಳ್ಳುಳ್ಳಿ
ಹಿಂಗೆ ಹಪ್ಪುಟ್ ಹಾಕಿ ಬಿಡ್ಬೇಕು ಹಂಗೆ ಹಾಕ್ಬೇಕು ಅಂದ್ರೆ ಸ್ವಲ್ಪ ಹಿಂಗೆ ಎಣ್ಣೆ ಒಳಗೆ ಫ್ಲೇವರ್ ಬರ್ತದೆ. ಎಸ್ ಇದು ರೆಡಿ ಆಗಿದೆ. ಸೊ ಒಂದು ಹಂಗೆ ಒಂದು ಹಾಕಿ ನೋಡಿ, ಇದನ್ನ ಹಾಕೊಂತಾರೆ ಹಾಕಿ ನೋಡಿ. ಏ ಎಸ್ ತಡಕ ಹೈ ಫ್ಲೇಮ್ನಾಗ ಹಿಂಗೆ ಹೈ ಫ್ಲೇಮ್ದಾಗ ಇಟ್ಟು ಬಜ್ಜಿ ಬಿಡ್ಬೇಕು ಹಿಂಗೆ. ಲೋ ಫ್ಲೇಮ್ದಾಗ ಇಟ್ಟು ಬಜ್ಜಿ ಬಿಡ್ಬೇಕು ಹಿಂಗೆ. ಎಸ್ ಈಗ ಏನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಬ್ಯಾಚ್ ಹಿಂಗ್ ಬಿಡ್ಬೇಕು. ಫಸ್ಟ್ ಬಿಟ್ಟು ಇದನ್ನ ಟೆಸ್ಟಿಗೆ ಕೊಡ್ಬೇಕು ಎಲ್ಲರಿಗೂ. ಉಪ್ಪು ಕರೆಕ್ಟ್ ಆಗ್ಯದ ಅಂದ್ರೆ ಕಂಟಿನ್ಯೂ ಮಾಡ್ಬೇಕಂದ್ರೆ ಅವಾಗ ವೆರಿಫೈ ಮಾಡ್ಬೇಕು. ಇದು ಗಂಡ ಮಾತಿದು, ಖರೆ ಶೆಫ್ ಮಾತಿದು. ಯಾವಾಗಿದ್ರು ರುಚಿ ವೇಸ್ಟ್ ಮಾಡ್ಬೋದು. ಶೆಫ್ ಇದು ನೋಡಿ ಆ ಕಡೆ ಎಸ್ತಾನ ಆ ಕಡೆ ರೆಡಿ ಮಾಡ್ತಾನೆ. ಬಟ್ ಈ ಶೆಫ್ ಹಂಗೆ ಗೊತ್ತಾನ ಎಲ್ಲ ಹೆಚ್ಚದ ನಮಗೆ ಹೇಳ್ಕೊಡ್ತಾನೆ. ಬರೀ ತಿರುವಾದ ಉಪ್ಪು ಖಾರ ಅಂದ್ರೆ ಹೆಂಗ್ ಗೊತ್ತನ್ರಿ ಅವ ಇವ ಅರ್ಥ ಗೊತ್ತಾನ ಏನಂತಾರ ಮದುವೆಯಾಗ ಯಾರ ಬಟ್ ಬಟ್ ನಾನು ಬಟ್ ಇದ್ದಂಗ ಒಂದ್ ಟೈಪ್ ಅಂದ್ರೆ ಮ್ಯಾನೇಜ್ ಮಾಡವ ಅಲ್ಲ ಬಟ್ಟರು ಸ್ವಲ್ಪ ಬಂದು ಹೆಲ್ಪ್ ಮಾಡ್ತಾನ. ಮಾಡಾತಿನ ಎಲ್ಲಾರ್ಗೂ ಮಾಡಾತಿನ ಮೇಸ್ತ್ರಿ ಇದ್ದಂಗೆ ಇವ. ಮೇಸ್ತ್ರಿ ಇದ್ದಂಗೆ ಮಂದಿ ಕೆಲ್ಸಕ್ಕೆ ಹಚ್ಚಿ ತಾರಕೋದ. ಇಂಜಿನಿಯರ್ ಬೈದವೆ ಮತ್ತೇನ್ ಕೆಲಸ ಹೇಳ್ರಪ್ಪ? ಇಲ್ಲಿ ಬಂದ್ ನೋಡ್ರಿ ಇಲ್ಲಿ ಮತ್ತೇನ್ ಕೆಲಸ ಈಗ? ಕೆಲಸ ಈಗ ಟೇಸ್ಟ್ ಮಾಡೋದು ಕೆಲಸ. ಅದ್ ಮಾಡ್ತೀನಿ. ಟೇಸ್ಟ್ ಮಾಡೋದು ಕೈ ಹಿಡಿ. ಏನ್ ಕೆಲಸ ಗೊತ್ತಾ? ಸಿಂಪಲ್ ವಿಡಿಯೋ ಮಾಡಿದ್ನ ಇದನ್ನ ವಿಡಿಯೋ ಮಾಡ ಇದು ಬಳ್ಳೊಳ್ಳಿ ಕೆಲಸ ಮಾಡ್ತಾನಂತ ಹಾಗೇನಿಲ್ಲ ಅಲ್ಲ ಮಾಡೇನ ಇನ್ನೂ ಬೇಕಾಗ್ಯದ ಕಡಿಮೆ ನಾವ್ ಇದಾವ. ಕೆಲಸ ಮಾಡ್ಕೊಂಡು ಬಳ್ಳೊಳ್ಳಿ ಹಿಡಿತೀನಿ. ಕಡಿಮೆ ಬಿದ್ದಾವ. ನಾ ಏನ್ ಮಾಡ್ತೀನಿ ಹಿಂಗ್ ಬಳ್ಳೊಳ್ಳಿ ಹಿಡಿತೀನಿ. ಹಿಂಗ್ ಇಡ್ತಿಲ್ಲ ಹಿಂಗ್. ಹಿಂಗ್ ಹಿಡಿಬೇಕು ಬೇ. ಕಟ್ ಮಾಡಿದ ಹಾ, ಇವ್ರು ಏನ್ ಆಟ ये दोस्ती 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 रो गए हेड सो गई हेड सो गई हेड सो गई ಕಾರ್ತಿಕ್ ಬಿಡ ನಾಲ್ಕು ಸುಲಿ ಬರೀ ಅಣ್ಣ ಸುಳ್ಳಿದೆ ಐತಲ್ಲ ಇಲ್ಲ ಅದು ಅದ್ರಾಗ ಬೆಳೆದಿದೆ ಅಣ್ಣ ಏನಾಯ್ತು ಏನಾಯ್ತು? ಯಾಕಂದ್ರೆ ಅದು ಏನೇ ಬಜಿ ಸರಿ ಹಾಕವ ಮತ್ ನಾ ಹಿಡ್ಕೊಂಡು ನಿಂದಿರ್ಬೇಕೇನ್ ಹಿಂಗೆ? ಇಲ್ಲ ಬಂದ್ ಮಾಡಿ ಬಂದ್ ಮಾಡಿ ಫೈನ್ ಚಾಪ್ಡ್ ಗಾರ್ಲಿಕ್ ತಿನ್ ತಿನ್ಬೇಕ ಈ ಕೆಲಸ ಹೇಳ್ರಿ ನಂಗೆ ಏ ಅಲ್ಲೋ ಇಲ್ಲಿ ತೋರಿಸಿಲ್ಲ ಎಲ್ಲಾರು ತೋರಿಸಿ ಎಲ್ಲಾರು ತೋರಿಸಿ ಖರೆ ಹೇಳು ಉಪ್ಪು ಖಾರ ಏನ್ರಿ ಇದ್ರೇನ್ರಿ ಉಪ್ಪು ಹಾಕ್ಬೇಕಲ್ಲ ಅನ್ನ ಹೂತ ಅದರಿ ನೀವು ತಿಂದ ಹೆಂಗ ಅದ ಅಂತ ಹೇಳ್ರಿ. ನಾವು ಮಶ್ರೂಮ್ ಕಬಾಬ್ ಟೈಪ್ ಏನೋ ಮಾಡತ್ತೀವಿ ಏನೋ ಅಂತ ಅಂದ್ರೆ ಅದ ಗೋಬಿ ಇದ್ದಿದ್ದನ್ನ ಮಶ್ರೂಮ್ ಅಣ್ಣ ಇದೆಲ್ಲ ಎಲ್ಲಿ ಕಲ್ತಿ ಅಣ್ಣ ನೀವು? ಎಲ್ಲ ಹಂಗ ಟ್ರೈ ಮಾಡ್ತಿರ್ತೀವಿ ಹಾ 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 ಹೊಸ ಹೊಸ ಯಾರು ಕಲ್ಸಿದ್ರಣ್ಣ? ಯಾರಿಲ್ಪ ನೀನೇ ಕಲ್ತಿದ್ದಿ? ಇದ್ರ ಮೇಲೆ ಒಂದ್ ಏನಾರ ಫಿಲಾಸಫಿ ಹೊಡಿಲ್ಲ ಫಿಲಾಸಫಿ ಏನಿಲ್ಲ. ಚೇತನಣ್ಣ ಕುಕಿಂಗ್ ಮಾಡ್ತಿದ್ದ, ಹಾ. ನಮಗೂ ಕುಕಿಂಗ್ ಇತ್ತು. ಆಮೇಲೆ ಸಣ್ಣವರಿದ್ದಲ್ಲಿ ಒಬ್ಬರೇ ಬೆಳೆದೇವಿ, ಏನಾರ ಮಾಡ್ಕೊಂಡ್ ತಿನ್ಬೇಕಲ್ಲ, ರುಚಿ 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 ಇದೆ. ಅದಕ್ಕೆ ಇದು ಪ್ಯಾಷನ್. ಅಲ್ಲೇ ಇವನು ಏನಂತಾರ ಇವು ಪ್ಯಾಷನ್ ಮೇಟ್ ಇವ, ನಿನ್ ಪ್ಯಾಷನ್ ಮೇಟ್ ಇವ. ಅಷ್ಟೇ ಮಾಡಕ್ಕೆ ಕಡಿ ಸಪತನ ಬಿಡು. ಇವ್ನಿಗೆ ಏನು ಗೊತ್ತಂದ್ರೆ ಅವಸರ ಇವನಿಗೆ ಮನುಷ್ಯ ಇಲ್ಲಿ ಪ್ರೋ ಟಿಪ್ ಏನ್ ಗೊತ್ತಾನ? ಅಡಿಗೆ ಮಾಡೋ ಮಂದಿ ಇಬ್ರು ಯಾವತ್ತೂ ಮಾಡ್ಬಾರ್ದು. ಜಗಳಲ್ಲ, ಸಮಾಧಾನ ಇರ್ಬೇಕಂತ ನೋಡ ಮನುಷ್ಯ. ದ ವೇ ಆಫ್ ಮೇಕಿಂಗ್ ಕುಕಿಂಗ್ ಡಿಫ್ರೆಂಟ್ ಅದ. ಡಿಫ್ರೆಂಟ್ ಕರೆಕ್ಟ್. ಏನ್ ಮಾಡ್ತೆ? ಒಮ್ಮೆ ನೀ ಫಸ್ಟ್ ಎಣ್ಣೆ ಹಾಕ್ಬೇಕಂತ ನೀ, ಅವ ಆಮೇಲೆ ಎಣ್ಣೆ ಹಾಕ್ಬೇಕಂತ ಅವ. ಕರೆ ಎಣ್ಣೆ ಫಸ್ಟ್ ಹಾಕ್ಬೇಕ್ರೆ ಆಮೇಲೆ ತಿನ್ಬೇಕು. ಏನಂತೀರಿ? ಲಾಗ್ ಮಾಡಕ್ ಹೋಗ್ಬೇಡ. ಅವ ಈ ಕೈದ್ ಮಾಡಿದ ಈ ಕೈದ್ ಹೇಳಂಗಿಲ್ಲವ ಅಂತವಾಗ ಎದಕ್ ಲಾಗ್ ಮಾಡ? ಅಲ್ಲಿ ಮಂದಿ ಗೊತ್ತಾಗ್ಲ ಈ ಕೈಲಿ ಮಾಡಿದ ಈ ಕೈಲಿ ಮಾಡಿದ ಈ ಕೈ ಹೇಳಂಗಿಲ್ಲವ. ತೋರಿಸ್ಬಿಟ್ಟು ತೋರ್ಸ್ಬೇಡ, ಕಟ್ ಎಡಿಟ್ ಮಾಡ್ಬಿಡ್ರ. ಕಿಚನ್ಗೆ ವೆಲ್ಕಮ್, ಅಡಿಗೆ ಮನೆಗೆ ವೆಲ್ಕಮ್. ಏನೇನ್ ಮಾಡಿ ತೋರಿಸ್ತಿ ಈಗ? ನಾ ಏನ್ ಮಾಡಿಲ್ಲ, ಇದು ನಾನು ಗೈಡ್ ಮಾಡೀನಿ. ಇದನ್ನ ಮಸ್ತ್ ಕಾಣೋದು. ಬಟರ್ ಗಾರ್ಲಿಕ್ ಮಶ್ರೂಮ್ ಇದೆ. ನನ್ನ ಫ್ರೆಂಡ್ ಶ್ರದ್ಧಾ ಹೇಳಿದ್ದಿದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಟೇಸ್ಟ್ ನೋಡಿ. ಚುಮ್ಮೇಶ್ವರಿ. ನೆಕ್ಸ್ಟ್ ಆಮೇಲೆ ಗೋಬಿ 65. ಮಸ್ತ್ ನೋಡಿ ಮಸ್ತ್. ನೆಕ್ಸ್ಟ್ ಪಲಾವ್. ಪಲಾವ್ ಗಾಂಡ್ ಪಾಡ್ ಆಗೈತ್ರಿ. ಸ್ಮೆಲ್ ಮಾತ್ರ ಅನ್ನ ಹೋದ್. ಆಕ್ಚುಲಿ ಏನು ಫೀಲ್ ಆತಂದ್ರೆ ಕುಕ್ಕರ್ ಸಣ್ಣ ಐತಿ, ಆದ್ರೆ ಟೇಸ್ಟ್ ಬಂದದ ಸರ್. ಕರೆ ಇಷ್ಟ ಮಾಡ ಭಾಳತ್ ಮಾಡ್ಲಿಲ್ಲ ನಾವು. ಭಾಳ ಹೊತ್ತನ ಆತ, ಬಟ್ ಇಲ್ಲಿ ಫ್ಲೇವರ್ ಇತ್ತು. ರೈಸ್ ಮಸ್ತ್ ಆಗೈತೆ, ಸ್ಮೆಲ್ ಅಂತೂ ಮಸ್ತ್. ಸ್ವಲ್ಪ ಏನೋ ಉದ್ರ ಆಗೈತೆ ಅನ್ಸಾದೈತೆ ನನಗೆ. ಯಾಕಂದ್ರೆ ಉದುರುದಿರ್ಲಿ. ಕುಕ್ಕರ್ ಸ್ವಲ್ಪ ಸಣ್ಣದೈತೆ, ಏನೋ ಆಗೈತಿ, ಚಲೋ ಆಗೈತಿ.
ಈಗ ಎಲ್ಲಾನು ವಿಡಿಯೋ ಯಾರು ನೋಡತ್ರಿ ಪಟ್ನ ಸ್ಪಾನ್ಸರ್ ಮಾಡ್ರಿ 5 ಲೀಟರ್ ಕುಕ್ಕರ್. ಆಕ್ಚುಲಿ ಇದು ಸ್ವಲ್ಪ ಇದು ಈ ಒತ್ತಿದಂತ ಇಗ್ನೋರ್ ಮಾಡಿ ಇಗ್ನೋರ್ ಮಾಡ್ರಿ ಅವನ್ನ. ಇಲ್ಲಿ ಒಳಗಡೆ ಅಂದ್ರೆ ಪಾಸಿಟಿವಿಟಿಗೆ ಅಷ್ಟೇ ಫೋಕಸ್ ಮಾಡ್ರಿ. ಅಲ್ಲ ಇವ್ ಎದಕ್ಕಂದ್ರೆ ಲಾಸ್ಟಿಗೆ ಎಣ್ಣೆ ಉಳಿತು ನೋಡು. ಲಾಸ್ಟಿಗೆ ಇದನ್ನು ಫೇಲ್ ಆಗೈತೆ ನಾವು ಹೇಳತ್ತೀವಿ. ಲಾಸ್ಟಿಗೆ ಎಣ್ಣೆ ಕಾಯಿಲೆ ಅದ್ ನಾವು ಒಟ್ಟ ಉಳಿಸ್ಲಿಲ್ಲ. ಅದೇ ಅದಕ್ಕೆ ಆಗೈತಂದ್ರ ಇಬ್ರು ಬಾ. ಅದೇ ಎದಕ್ಕಾಗೈತಂದ್ರ 40 ಜನ ಬಂದು 40 ಜನ ಕೈ ಹಾಕಿರಲಿ. ಅಡಿಗೆ ಮಾಡೋ ಮುಂದ ಒಬ್ರೆಲ್ಲ ಎಂಟು ಸಿಡದಾವು. ಇವ್ ಪಾಪ ಇಂಜೋರ್ಡ್ ಆಗ್ಯಾನ. ಇಂಪ್ಯಾಕ್ಟ್ ಪ್ಲೇಯರ್ ಇಂಜೋರ್ ಆಗ್ಯಾನಿಲ್ಲ. ಕ್ರಿಕೆಟ್ ಆಡೋ ಮುಂದೆ ಇಂಜೋರ್ಡ್ ಆದ್ನೆ. ಈಗೂ ಇಂಜೋರ್ ಆಗ್ಯಾನ. ಆಕ್ಚುಲಿ ಲಿಟ್ರಲ್ ನೋಡಿ ಟ್ರೈಪಾಡ್ ನೋಡಿಲಿ ಎಣ್ಣೆ ಟ್ರೈಪಾಡ್ ಹೋಗಿ ಎಣ್ಣೆ ಆಯ್ತು ಎಣ್ಣೆ ಸಿಡ್ದಾಗ. ಶಬಾಷ್. ಡೆಡಿಕೇಶನ್ ಅಂದ್ರೆ ಹಿಂಗ ಮಜಾ ಬರ್ತೈತಿ ಕುಕಿಂಗ್ ಮಾಡ್ಕೊಂತ ನಾವು ತಿನ್ನಾಕ ಪಾರ್ಟಿ ಮಾಡಾಕ. ಸಿಗೋಣ ಟೇಸ್ಟಿಂಗ್ ಟೈಮ್ದಾಗ. ಅಂಡ್ ಲೈಕ್ ಕಮೆಂಟ್ ಶೇರ್ ಮಾಡ್ರಿ. ಟೇಸ್ಟಿಂಗ್ ಏನೆಲ್ಲ ಚಲೋ ಆಗ್ಯಾವ. ಪಲಾವ್ ಒಂದು ಟೇಸ್ಟ್ ಮಾಡ್ಬೇಕಷ್ಟ. ಆಮೇಲೆ ಹೇಳಿದ್ರೆ ಅಂತ ಫೋಟೋ ಗಿಟೋ ತಗೊಂಡು ತಮ್ಮದಾಗ ಮೇಲೆ ಹಾಕ್ತೇವೆ. ಲೈಕ್ ಮಾಡ್ಬೇಕು, ಕಮೆಂಟ್ ಮಾಡ್ಬೇಕು, ಶೇರ್ ಮಾಡ್ಬೇಕು. ಆಮೇಲೆ ಮೇನ್ ಇಂಪಾರ್ಟೆಂಟ್ ಥಿಂಗ್ ಖುಷಿಯಾಗಿರ್ಬೇಕು, ನಗ್ನಗ್ತಾ ಇರ್ಬೇಕು. ಸಬ್ಸ್ಕ್ರೈಬ್. ಬಾಯ್. ಯಸ್. ಹೆಂಗಾಗೈತಿ? ನಾ ಹೇಳಿದ್ದೆ ಆದ್ರೆ ಯೂಟ್ಯೂಬ್ ತಡೆ ಹೋಗಿ ನೋಡಿ. ಹೆಂಗಾಯ್ತು? ಇನ್ನೂ ಡೈಲಾಗ್ ಹೇಳಿದಲ್ಲ, ಹೇಳು ಆಗಲೇ. ಇಷ್ಟು ಮಸ್ತ್ ಆಗ್ಯದ. ಶಾಜಹಾನ್ ಇದ್ನಂದ್ರ ಇವನ್ ಕೈ ಕಡಿತಿದ್ ನೋಡ. ಮಶ್ರೂಮ್ ಯೂಶಲಿ ನಾನು ತಿನ್ನಂಗಿಲ್ಲ, ಬಟ್ ಇದಕ್ಕೇನಂತಾರಲ್ಲ ಬಟರ್ ಗಾರ್ಲಿಕ್ ಮಶ್ರೂಮ್ ಅಂತಾರೆ. ಬಟರ್ ಗಾರ್ಲಿಕ್ ಮಶ್ರೂಮ್ ಮಸ್ತ್ ಆಕ್ಚುಲಿ. ನೀನ್ ಆಗಳೆ ಮತ್ತೆ ಇನ್ನೇನ್ ತಿಂದು ಹೇಳಿದೆ. ಕನ್ನಡವಾಗಿ ಏನಂತಾರ? ನಾಯಿ ಕೊಡಿ. ಬೆಣ್ಣಿ ಬೆಳ್ಳುಳ್ಳಿ ನಾಯಿ ಕೊಡಿ. ಆಮೇಲೆ ಕೊತ್ತಂಬರಿ ಹೇಳ. ಹಿಂಗೆ ಇವಂದ ನವಾಜ್ ಸ್ಟೈಲ್. ಏನಾಗಿದೆ ಅಣ್ಣ? ಮುಂಜಾನೆ ಬರುತ್ತೆ ಅಲ್ಲಾರಮ್ಮ. ಏನ್ ಮಾಡವನೆ ಮಶ್ರೂಮು? ನಿಬ್ಬಿ ಹೋಗ್ತಾರೆ ಓಯೋ ರೂಮು. ಏನ್ ಮಾಡೋರೆ ಮಶ್ರೂಮು? ನೀ ಮಾಡು ಬ್ಲಾಗು, ನಾವು ತಿಂದು ಮುಗಿಸ್ತೀವಿ ಇಲ್ಲಿ. ಖಾಲಿ ಆಗ್ತದ ನಾವು.